ಹಲೋ ಬ್ಯೂಟಿಫುಲ್ ಬರ್ಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ ನಿಮ್ಮ ಹಿಂದಿನ ಜನ್ಮದ ರಹಸ್ಯ. ಓಕೆ, ಸೊ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡಬಹುದು ಆ್ಯಂಡ್ ಇದರಲ್ಲಿ ಗೈಡೆನ್ಸ್ ಕೂಡ ನಿಮಗೆ ಬರುತ್ತೆ. ಸೊ ಅದನ್ನು ಕೂಡ ನೀವು ನಿಮ್ಮ ಲೈಫಲ್ಲಿ ಫಾಲೋ ಮಾಡ್ಬೋದು. ಸೊ ಎಸ್, ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ನೀವು ನನಗೆ ಮೆಸೇಜ್ ಮಾಡಿ, ಅದು ಪೇಯ್ಡ್ ಆಗಿರುತ್ತೆ. ಇವಾಗ ಬನ್ನಿ ಆಪ್ಷನ್ ಹತ್ತ ಹೋಗೋಣ. ಓಕೆ, ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಆಪ್ಷನ್ ನಂಬರ್ 1 ಬ್ಲ್ಯಾಕ್ ಟಾರ್ಮಲೈನ್, ಆಪ್ಷನ್ ನಂಬರ್ 2 ಅಲ್ಲಿದೆ ಗ್ರೀನ್ ಅವೆಂಚುರಿನ್. ಸೊ ನಿಮಗೆ ಇಮೇಜ್ ನೋಡಿಬಿಟ್ಟು ಪಿಕ್ ಮಾಡೋಕ್ಕಾಗಲ್ಲ ಅಂತಂದರೆ ನೀವು ನಿಮ್ಮ ಡೇಟ್ ಆಫ್ ಬರ್ತನ್ನು ಪಿಕ್ ಮಾಡ್ಬೋದು. ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. ನಿಮಗೆ ನೀವು ಕ್ವಶನ್ನ ಕೇಳಿ ಇಮೇಜ್ ನೋಡಿಬಿಟ್ಟು ನಾನು ಪಿಕ್ ಮಾಡಲಾ, ಅಲ್ಲ ನಾನು ಡೇಟ್ ಆಫ್ ಬರ್ತ್ ನೋಡಿಬಿಟ್ಟು ಪಿಕ್ ಮಾಡಲಾ ಅನ್ನೋದು ಇಟ್ ಈಸ್ ಅಪ್ ಟು ಯು. ಓಕೆ, ಡೇಟ್ ಆಫ್ ಬರ್ತ್ ನೋಡ್ತೀರಾ ಅಂತಂದರೆ ಡೇಟ್ ಆಫ್ ಬರ್ತ್ ನೋಡಿಬಿಟ್ಟು ಪಿಕ್ ಮಾಡಿ. ಇಲ್ಲಾಂದರೆ ಕೆಲವರು ನನಗೆ ಕಾಮೆಂಟ್ ಮಾಡ್ತಾರೆ ಏನು ಅಂತಂದರೆ, ನಾನು ಪೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದ್ದೆ ಬಟ್ ನಾನು ಡೇಟ್ ಆಫ್ ಬರ್ತ್ ಪೈಲ್ ನಂಬರ್ 2 ಅಲ್ಲಿದೆ ಅನ್ನೋದು. ಡೋಂಟ್ ಕನ್ಫ್ಯೂಸ್. ನಿಮ್ಮನ್ನು ನೀವು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಟ್ರಸ್ಟ್ ಯುವರ್ ಇಂಟ್ಯೂಷನ್. ಹಾಗೆ ಬ್ಯಾಕ್ಗ್ರೌಂಡ್ ಏನಿದೆ ನೋಡಿ, ನಿಮಗೆ ಗಾಳಿ ಕೇಳ್ತಾ ಇರ್ಬೋದು, ಗಾಳಿ ಸೌಂಡ್ ಕೇಳ್ತಾ ಇರ್ಬೋದು. ಸ್ವಲ್ಪ ಅದನ್ನ ಇಗ್ನೋರ್ ಮಾಡಿ, ಬಟ್ ಅದು ನನ್ನ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತಲೇ ಇಟ್ಕೊಳ್ಳಿ. ಓಕೆ, ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಫೈಲ್ ನಂಬರ್ 1 ಬ್ಲ್ಯಾಕ್ ಟಾರ್ಮಲೈನ್ ಯಾರು ಚೂಸ್ ಮಾಡಿದ್ದೀರಾ, ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್. ಸೊ ಯಾವುದೆಲ್ಲ ಬೆಸ ಸಂಖ್ಯೆಯಲ್ಲಿದೆ ನೋಡಿ, ಅದೆಲ್ಲ ಫೈಲ್ ನಂಬರ್ 1 ಬರುತ್ತೆ. ಓಕೆ, ಸೊ ಬನ್ನಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಓಕೆ, okay, close your eyes, take a deep breath in, hold and release. ಇನ್ನೊಮ್ಮೆ ಮಾಡಿ. breath in, hold and release. ಕಾಮಾಗಿರಿ. ಓಕೆ, ಟೆನ್ಷನ್ ಏನು ತಗೊಳ್ಬೇಡಿ. ಏನೇ ಟೆನ್ಷನ್ ಇರಲಿ, ಜಸ್ಟ್ ಸರೆಂಡರ್ ಟು ದಿ ಯೂನಿವರ್ಸ್. ಓಕೆ, ಸೊ ಲೆಟ್ಸ್ ಸಿ, ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಮೇನ್ ಎನರ್ಜಿ ಏನಿತ್ತು ಪಾಸ್ಟ್ ಲೈಫಲ್ಲಿ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್. Okay, file number 1. I don't know, I feel like ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ನೀವು ತುಂಬ ಎಸ್ ಓಕೆ, ಸೊ ದ್ಯಾಟ್ಸ್ ವೈ. ಸೊ ಪೈಲ್ ನಂಬರ್ 1 ಪೀಪಲ್, ನೀವು ತುಂಬಾ ಕೆಲಸಗಳನ್ನು ತುಂಬ ನಿಧಾನವಾಗಿ ಮಾಡ್ತೀರಾ. ರಶ್ ಆಗಿ ಯಾವುದು ಕೂಡ ಮಾಡೋದಿಲ್ಲ, ತುಂಬ ಸ್ಲೋ ಡೌನ್ ಆಗಿ ಮಾಡ್ತೀರಾ. ಓಕೆ, ಸೊ ಅಂತ ಎನರ್ಜಿ ರೈಟ್ ನಾವು ನನಗೆ ಕಾಣ್ತಾ ಇದೆ. ಬಟ್ ಕಾರ್ಡ್ ಕೂಡ ರೀಡ್ ಮಾಡೋಣ. ಎಂತ ಹೇಳ್ತಾರೆ ಅದಕ್ಕೆ, ಮ್ಯಾಗ್ನಿಫಿಷೆಂಟ್ ಆರಾ. ಐ ರಿಯಲಿ ಡೋಂಟ್ ನೋ, ಬಟ್ ಎಸ್, ನನಗೆ ಇಲ್ಲಿ ಅದರ ಅನ್ನಿಸ್ತಾ ಇದೆ. ಓಕೆ, ಸೊ ನಾನು ಈ ಕಾರ್ಡ್ ತೊಗೊಳ್ಳೋದಿಲ್ಲ. ಸೊ ಎಸ್, ಮೇ ಬಿ ಇದು ನಿಮ್ಮ ಶ್ಯಾಡೋ ಆಗಿರ್ಬೋದು. ಓಕೆ, ಬಟ್ ಐ ಆಮ್ ನಾಟ್ ಟೇಕಿಂಗ್ ದಿಸ್. ಲೇಟರ್ ನೋಡೋಣ. ಓಕೆ, ನನಗೆ ನನ್ನ ಇಂಟ್ಯೂಷನ್ ಹೇಳ್ತಾ ಇದೆ ಬೇಡ ಅಂತ. ಸೊ ಎಸ್, ಐ ಟ್ರಸ್ಟ್ ಮೈ ಇಂಟ್ಯೂಷನ್. ಸೊ ನಿಮ್ಮ ಎನರ್ಜಿ ಬಗ್ಗೆ, ಬೂಮ್, ಪಾಸ್ಟ್ ಲೈಫಲ್ಲಿ ನಿಮ್ಮ ಎನರ್ಜಿ, ನೀವು ಬ್ಲ್ಯಾಕ್ ಟರ್ಮಲೈನ್ ಇದೆ ಇಲ್ಲಿ, ಒಂದಕ್ಕೊಂದು ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗ್ತಾ ಇದೆ ಅಂತಂದರೆ, ಪಾಸ್ಟ್ ಲೈಫಲ್ಲಿ ನೀವು ಮೇ ಬಿ ಹೀಲರ್ ಆಗಿರ್ಬೋದು, ಟ್ಯಾರೋ ರೀಡರ್ ಆಗಿರ್ಬೋದು. ಓಕೆ, ಸೊ ಸ್ಪಿರಿಚುವಲ್ ರಿಲೇಟೆಡ್ ನೀವು ಕೆಲಸ ಮಾಡಿರ್ಬೋದು ನಿಮ್ಮ ಪಾಸ್ಟ್ ಲೈಫಲ್ಲಿ. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ.
ಹಾಗೆ ನೀವು ತುಂಬಾ ಇಂಡಿಪೆಂಡೆಂಟ್ ಎನರ್ಜಿನ ಕ್ಯಾರಿ ಮಾಡ್ತಾ ಇದ್ರಿ ಪಾಸ್ಟ್ ಲೈಫಲ್ಲಿ. ಇದು ವೆರಿ ಇಂಡಿಪೆಂಡೆಂಟ್, ಲೈಕ್ ಫೈನಾನ್ಷಿಯಲಿ ತುಂಬ ಸ್ಟೇಬಲ್ ಇದ್ರಿ. ಓಕೆ, ಫೈನಾನ್ಷಿಯಲಿ ಸೆಕ್ಯೂರಿಟಿ ಕೂಡ ಇದೆ ಆ್ಯಂಡ್ ಯು ವೆರಿ ಡೌನ್ ಟು ಅರ್ತ್. ಆ್ಯಂಡ್ ಎಲ್ಲ ಹೇಗೆ ಅಂತಂದರೆ ನೀವು ಹೇಗೆ ಅಂತಂದರೆ ಲೈಕ್ ಬೇಗ ಮಿಂಗಲ್ ಆಗಲ್ಲ ಯಾರ ಜೊತೆನೂ. ಮೊದಲಿಗೆ ಅವ್ರನ್ನ ಅಬ್ಸರ್ವ್ ಮಾಡ್ತೀರಾ, ಅವ್ರು ಹೇಗಿದ್ದಾರೆ ನೋಡ್ತೀರಾ, ಅದಾದಮೇಲೆ ನಿಮ್ಮ ಮುಂದಿನ ಹೆಜ್ಜೆನ ಇಡ್ತೀರಾ ನೀವು. ಆ ಥರ ಯು ವೆರಿ ಲಾಯಲ್, ವೆರಿ ಡೌನ್ ಟು ಅರ್ತ್, ತುಂಬ ಗ್ರೌಂಡೆಡ್ ಪರ್ಸನ್. ಸೊ ಈ ಲೈಫ್ ಟೈಮಲ್ಲಿ ನಿಮಗೆ ಸ್ವಲ್ಪ ಎನರ್ಜಿ ಡ್ರೈನ್ ಆಗುವಂಥದ್ದು, ಇಲ್ಲ ಅಂದರೆ ಎಲ್ಲಾದರೂ ಹೋದರೆ ಕ್ರೌಡೆಡ್ ಏರಿಯಾ ನೀವೆಲ್ಲಾದರೂ ಹೋದಾಗ ನಿಮಗೆ ನಿಮ್ಮ ಎನರ್ಜಿ ಏನಿದೆ ಡೌನ್ ಅಂತ ಅನಿಸ್ಬಹುದು, ಇಲ್ಲಾಂದರೆ ತುಂಬ ಸುಸ್ತು ಅಂತ ಅನಿಸ್ಬಹುದು, ಎಮೋಷ್ನಲ್ ಆಗ್ಬೋದು. ಇದನ್ನೆಲ್ಲ ನೀವು ಕ್ಯಾರಿ ಮಾಡಬಹುದು ಈ ಲೈಫ್ ಟೈಮಲ್ಲಿ. ಪಾಸ್ಟಲ್ಲಿ ನಿಮ್ಮ ಆರಾ ತುಂಬಾ ಮೆಗ್ನಿಫಿಷೆಂಟ್ ಅಂತಲೇ ಹೇಳಬಹುದು. ಓಕೆ, ಸೊ ವೆರಿ ಇಂಟ್ಯೂಟಿವ್ ಪರ್ಸನ್ ನೀವು. ಆ್ಯಂಡ್ ಹೀಲರ್ ಆಗಿರ್ಬೋದು, ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಹೀಲರ್, ಎನಿ ಕೈಂಡ್ ಆಫ್ ಯಾವುದಾದ್ರೂ ಒಂದು ಸ್ಪಿರಿಚುವಲ್ ರಿಲೇಟೆಡ್ ನೀವು ಕೆಲಸ ಮಾಡಿರ್ಬೋದು. ಇಲ್ಲ ಅಂದರೆ ನೀವು ಲೈಕ್ ದೇವಸ್ಥಾನದಲ್ಲಿ ಪೂಜೆ ಮಾಡೋದು. ಸೊ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಇಲ್ಲಿ ಜೆಂಡರ್ ಬಗ್ಗೆ ನಾನು ಮಾತಾಡಲ್ಲ. ಓಕೆ, ಬಟ್ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಮೇನ್ ಎನರ್ಜಿ ನಿಮ್ಮದು ಇದಾಗಿತ್ತು. ಲೈಕ್ ಯು ವೆರಿ ಗ್ರೌಂಡೆಡ್, ವೆರಿ ಡೌನ್ ಟು ಅರ್ತ್, ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವವರು ಆ್ಯಂಡ್ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವವರು. ಲೈಕ್ ಅದು ಸೈನ್ಸ್ ಹೇಳ್ತಾರಲ್ವ, ವಿಜ್ಞಾನ ಮತ್ತು ನಮ್ಮ ಆಧ್ಯಾತ್ಮಿಕ ರಿಲೇಟೆಡ್ ಒಂದಕ್ಕೊಂದು ಒಂದೇ ಲೈನಲ್ಲಿ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಅದನ್ನ ಎರಡನ್ನ ಕೂಡ ನೀವು ಲೈಕ್ ನೋಡಿಬಿಟ್ಟು ಆ್ಯಂಡ್ ನಿಮಗೆ ನೀವು ಕ್ವಶನ್ ಹಾಕಿ ಎಕ್ಸ್ಪೀರಿಮೆಂಟ್ ಮಾಡಿ, ಸೊ ಅಂತಹ ಡಿಸ್ಕವರಿ ತುಂಬ ಮಾಡಿರ್ಬೋದು ನಿಮ್ಮ ಪಾಸ್ಟಲ್ಲಿ ನೀವು. ಓಕೆ, ಆ್ಯಂಡ್ ಬೇರೆಯವ್ರಿಗೆ ತುಂಬ ಹೆಲ್ಪ್ ಮಾಡಿದ್ದೀರ ನೀವು. ಇನ್ನೊಂದು ಏನು ಅಂತಂದರೆ ಲೈಕ್ ಯು ವೆರಿ ಇಂಡಿಪೆಂಡೆಂಟ್ ಸೋಲ್. ನಿಮಗೆ ಫ್ರೀಡಮ್ ತುಂಬ ಇಷ್ಟ ಆ್ಯಂಡ್ ನೀವು ಫ್ರೀಡಮ್ ಆಗಿ ಕೂಡ ಇದ್ರಿ. ಓಕೆ, ಸೊ ನೇಚರ್ ರಿಲೇಟೆಡ್ ಕೂಡ ವರ್ಕ್ ಮಾಡಿರಬಹುದು ನೀವು. ಓಕೆ, ಬಟ್ ನೇಚರಿಗೆ ತುಂಬ ಕನೆಕ್ಟ್ ಆಗಿದ್ರಿ. ನಾನು ಇಲ್ಲಿ ನಿಮ್ಮ ಎನರ್ಜಿ ಬಗ್ಗೆ ಹೇಳ್ತಾ ಇದ್ರಿ, ಬಟ್ ನಿಮ್ಮ ಸ್ವಲ್ಪ ಪರ್ಸ್ನಾಲಿಟಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಅದೇ ಮೊದಲೇ ಹೇಳಿದೆ, ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವವರು, ಡೌನ್ ಟು ಅರ್ತ್ ಆಗಿದ್ರಿ ನೀವು. ಮೆಟರ್ಲಿಸ್ಟಿಕ್ಲಿ ನೀವು ತುಂಬಾ ಚೆನ್ನಾಗಿದ್ರಿ ಹೇಳಬೇಕು ಅಂತಂದರೆ. ಎನರ್ಜಿ ಲೆವೆಲ್ ಹೇಳಬೇಕು ಅಂತಂದರೆ ನಿಮ್ಮ ಆರಾ ಇಟ್ಸ್ ಲೈಕ್ ವೆರಿ ಮ್ಯಾಗ್ನೆಟಿಕ್, ಬೇಗ ಆಕರ್ಷಣೆಗೆ ಒಳಗಾಗುವಂತಹ ಆರಾ ಆಗಿತ್ತು ನಿಮ್ಮದು. ಓಕೆ, ಆ್ಯಂಡ್ ನಿಮಗೆ ಯಾವ ಒಂದು ಭಾವವಿತ್ತು ಅಂತಂದರೆ ವಿತ್ ಗಾಡ್ ಎವ್ರಿಥಿಂಗ್ ಈಸ್ ಪಾಸಿಬಲ್. ಸ್ಪಿರಿಚುವಲಿ ತುಂಬಾ ಕನೆಕ್ಟ್ ಆಗಿದ್ರಿ ನೀವು ಪಾಸ್ಟ್ ಲೈಫಲ್ಲಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ವಾಟ್ ನಿಮ್ಮ ಗಿಫ್ಟ್ ಆ್ಯಂಡ್ ನಿಮ್ಮ ಟ್ಯಾಲೆಂಟ್ ಏನು ಅನ್ನೋದನ್ನು ನೋಡೋಣ. ಸೊ ಈ ಲೈಫಲ್ಲಿ ಯಾವ ಗಿಫ್ಟನ್ನು ತೊಗೊಂಡು ಬಂದಿದ್ದೀರಾ ಆ್ಯಂಡ್ ಯಾವ ಟ್ಯಾಲೆಂಟನ್ನು ತೊಗೊಂಡು ಬಂದಿದ್ದೀರಿ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್. Pile number 1. Okay. ಒಂದು ಸೆಕೆಂಡ್, ನಾನು ಕಿಟಕಿ ಬಾಗಿಲು ಮುಚ್ಚೋದು ಒಳ್ಳೆಯದಾ ಅಂತ ಅನಿಸುತ್ತೆ. ಶಬ್ದ ಹೆಚ್ಚು ಕೇಳ್ತಾ ಇದೆ ಅಲ್ವಾ ನಿಮಗೆ? ಐ ಡೋಂಟ್ ನೋ. ಸೊ ಲೆಟ್ಸ್ ಸಿ, ನೋಡೋಣ. ಫೈಲ್ ನಂಬರ್ 1. ಎರಡು ಕೂಡ ವಾಂಡ್ಸೇ. ಓಕೆ, ಸೊ ನೀವು ಪಾಸ್ಟ್ ಲೈಫಿಂದ ಯಾವ ಗಿಫ್ಟ್ ಆ್ಯಂಡ್ ಯಾವ ಟ್ಯಾಲೆಂಟ್, ಯಾವ ಪ್ರತಿಭೆಯನ್ನು ತೊಗೊಂಡು ಬಂದಿದ್ದೀರಿ ಅಂತಂದರೆ ಕಿಂಗ್ ಆಫ್ ವಾಂಡ್ಸ್ ಇದೆ. ಕಿಂಗ್ ಆಫ್ ವಾಂಡ್ಸ್ ಏನು ಹೇಳುತ್ತೆ ಅಂತಂದರೆ ಇದು ಸಹಜ ನಾಯಕತ್ವದ ಗುಣ ಬಗ್ಗೆ ತಿಳಿಸುತ್ತೆ. ಸೊ ಈ ಗಿಫ್ಟನ್ನು ನೀವು ತೊಗೊಂಡು ಬಂದಿರಾ. ಸಹಜವಾಗಿ ನಾಯಕತ್ವದ ಗುಣ ನಿಮ್ಮಲ್ಲಿದೆ, ಕಾನ್ಫಿಡೆನ್ಸ್ ಇದೆ, ಧೈರ್ಯ ಇದೆ, ದೊಡ್ಡ ದೊಡ್ಡ ಕನಸುಗಳನ್ನು ನನಸು ಮಾಡುವಂತಹ ಸಾಮರ್ಥ್ಯ ನಿಮ್ಮಲ್ಲಿದೆ.
ಓಕೆ, ಬರೀ ನೀವೇ ಮುಂದೆ ಹೋಗೋದಲ್ಲ, ಬರೀ ನೀವೇ ಜೀವನದಲ್ಲಿ ಒಳ್ಳೆಯದಾಗೋದಲ್ಲ, ಬೇರೆಯವ್ರನ್ನ ಕೂಡ ನೀವು ಹುರಿದುಂಬಿಸ್ತೀರಾ, ಬೇರೆಯವ್ರನ್ನ ಕೂಡ ಮುಂದೆ ತಗೊಂಡು ಹೋಗ್ತೀರಾ. ಅಂತಹ ಒಂದು ಸಾಮರ್ಥ್ಯ ನಿಮ್ಮಲ್ಲಿದೆ. ಇದು ಗಿಫ್ಟ್, ನೀವು ತಗೊಂಡು ಬಂದಿರುವಂತಹ ಗಿಫ್ಟ್ ಇದು ನಿಮ್ಮ ಪಾಸ್ಟ್ ಲೈಫಿಂದ. ಅಂತಂದರೆ ದೊಡ್ಡ ಪಿಕ್ಚರನ್ನು ನೀವು ನೋಡ್ತೀರಾ, ಆ್ಯಂಡ್ ಅದನ್ನು ನನಸಾಗಬೇಕು ಅಂತಂದರೆ ಅದಕ್ಕೆ ಏನೆಲ್ಲ ಮಾಡಬೇಕು, ಅದು ಎಲ್ಲ ಗುಣಗಳು ನಿಮ್ಮಲ್ಲಿದೆ. ಇದು ನಿಮ್ಮ ಗಿಫ್ಟ್. ಟ್ಯಾಲೆಂಟ್ ಬಗ್ಗೆ ಹೇಳಬೇಕು ಅಂತಂದರೆ ಪೇಜ್ ಆಫ್ ವಾಂಡ್ಸ್ ಬಂದಿದೆ. ನಿಮ್ಮ ಪ್ರತಿಭೆ ಏನು ಅಂತಂದರೆ ಬೇರೆಯವರಿಂದ ಏನಾಗಲ್ಲ ನೋಡಿ, ಅದು ನಿಮ್ಮಿಂದ ಆಗುತ್ತೆ. ಅಂತಂದರೆ ನಿಮಗೆ ಕುತೂಹಲ ಜಾಸ್ತಿ ಇರುತ್ತೆ. ಇದು ನೀವು ಪಾಸ್ಟ್ ಲೈಫಿಂದ ತೊಗೊಂಡು ಬಂದಿದ್ದೀರಾ. ಏನಾದರೂ ಕಲಿಬೇಕು ಅಂತಂದರೆ ನಿಮಗೆ ತುಂಬ ಕ್ಯೂರಿಸಿಟಿ ಇರುತ್ತೆ. ಇದು ನಿಮ್ಮ ಪಾಸ್ಟ್ ಲೈಫ್ ಸಿಕ್ಕಿರುವಂತಹ ಟ್ಯಾಲೆಂಟ್ ನಿಮಗೆ. ಇವಾಗ ಕಂಪೇರ್ ಮಾಡಿಬಿಟ್ಟು ನೋಡಿ, ಏನಾದರೂ ವಿಷಯ ಬಂದಾಗ ಅದರಲ್ಲಿ ನಿಮಗೆ ಕ್ಯೂರಿಸಿಟಿ ಹೆಚ್ಚಾಗುತ್ತೆ. ಸೊ ಇದನ್ನು ಕಲಿಬೇಕು, ಮಾಡಬೇಕು ಅನ್ನೋದು, ಏನಾದರೂ ಹೊಸತು ಮಾಡಬೇಕು ಅನ್ನೋದು ನಿಮಗೆ ತುಂಬಾ ಇದೆ. ಇದು ನಿಮ್ಮ ಟ್ಯಾಲೆಂಟ್. ಬಿಕಾಸ್ ಎರಡು ಕೂಡ ವಾಂಡ್ಸ್ ಬಗ್ಗೆ ಮಾತಾಡುತ್ತೆ. ಸೊ ಎನರ್ಜಿ, ಕಾನ್ಫಿಡೆನ್ಸ್, ಏನಾದರೂ ಮಾಡಬೇಕು ಅಂತಂದರೆ ನಿಮಗೆ ಲೈಕ್ ಎಲ್ಲಿಂದಲೂ ಒಂದು ಎನರ್ಜಿ ಬರುತ್ತೆ ಆ ಥರ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಲೈಕ್ ಎಕ್ಸ್ಪ್ಲೋರ್ ಮಾಡುವಂಥದ್ದು, ಹೊಸ ಹೊಸ ವಿಷಯಗಳನ್ನು ಕಲಿಯುವಂಥದ್ದು, ಹೊಸ ಹೊಸ ವಿಷಯಗಳನ್ನು ನೋಡುವಂಥದ್ದು. ಫಾರ್ ಎಕ್ಸಾಂಪಲ್, ಇದು ತಿಂಡಿ ಕೂಡ ಇರ್ಬೋದು. ಹೊಸ ಕ್ಯೂಸನ್ನ ಟ್ರೈ ಮಾಡೋಣ, ಬೇರೆ ಸ್ಟೇಟಿದು ಫುಡ್ ನೋಡೋಣ, ಬೇರೆ ಕಂಟ್ರಿದು ಫುಡ್ ನೋಡೋಣ. ಸೊ ವೆರಿ ಕ್ಯೂರಿಸಿಟಿ, ಲೈಕ್ ಅ ಚೈಲ್ಡ್. ಮಕ್ಕಳು ಯಾವ ಥರ ಕ್ಯೂರಿಸಿಟಿ ಇರ್ತಾರೆ, ಮಕ್ಕಳು ಯಾವ ಥರ ಕೆಲಸ ಮಾಡ್ತಾರೆ ನೋಡಿ, ಅದು ನಿಮ್ಮ ಟ್ಯಾಲೆಂಟ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಬೇರೆಯವರು ಮಾಡದೇ ಇರುವಂಥದ್ದು ನಿಮಗೆ ಮಾಡೋಕ್ಕಾಗತ್ತೆ, ಬಿಕಾಸ್ ನಿಮ್ಮಲ್ಲಿ ಆ ಕ್ಯೂರಿಸಿಟಿ ಇದೆ. ಓಕೆ, ಸೊ ದಿಸ್ ಈಸ್ ಯುವರ್ ಟ್ಯಾಲೆಂಟ್ ಆ್ಯಂಡ್ ಯುವರ್ ಗಿಫ್ಟ್. ಓಕೆ, ಪಾಲ್ ನಂಬರ್ 1. ಸೊ ಲೆಟ್ಸ್ ಸಿ, ನೋಡೋಣ ಮುಂದೆ. ಸೊ ಯಾವ ಕರ್ಮ, ನೆಕ್ಸ್ಟ್ ನೋಡೋಣ ಯಾವ ಕರ್ಮ ಆ್ಯಂಡ್ ಲೆಸನ್ನ ನೀವು ಕ್ಯಾರಿ ಮಾಡ್ತಾ ಇದ್ದೀರಿ ಸ್ಟಿಲ್ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್. Pile number 1. Three of Wands. Okay. Knight of Pentacles. Four of Cups. Okay. Bottom of the deck, Seven of Pentacles. ಸೊ ಯಾವ ಲೆಸನ್ನ ಸ್ಟಿಲ್ ನೀವು ಕ್ಯಾರಿ ಮಾಡ್ತಾ ಇದ್ದೀರಿ ಅಂತಂದರೆ, ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ ತಾಳ್ಮೆ. ರೈಟ್ ನಾವು ನಿಮ್ಗೆ ಏನು ಅನಿಸ್ತಾ ಇರ್ಬೋದು ಅಂತಂದರೆ, ಯಾಕೆ ಆಗ್ತಾ ಇಲ್ಲ, ಏನಕ್ಕೆ ಆಗ್ತಾ ಇಲ್ಲ, ನಾನಿಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ, ಏನಕ್ಕೆ ಆಗ್ತಾ ಇಲ್ಲ ಅನ್ನೋದು. ಬಟ್ ಈ ಲೈಫ್ ಟೈಮಲ್ಲಿ ನಿಮ್ಮ ಲೆಸನ್ನೇ ಏನು ಅಂತಂದರೆ ತಾಳ್ಮೆ. ಓಕೆ, ಸೊ ನಿಮಗೆ ರಿಸಲ್ಟ್ ಏನಿದೆ ನೋಡಿ, ಫಲಿತಾಂಶ ಬಹುಬೇಗ ಸಿಗದಿದ್ದರೂ ಕೂಡ ಬಿಡಬೇಡಿ, ಛಲದಿಂದ ಮುಂದೆ ಹೋಗಿ. ಡೋಂಟ್ ಗಿವ್ ಅಪ್. ಕಮಿಟ್ಮೆಂಟ್, ಕನ್ಸಿಸ್ಟೆನ್ಸಿ ಈಸ್ ವೆರಿ ಇಂಪಾರ್ಟೆಂಟ್. ಕಂಫರ್ಟ್ ಝೋನಿಗಿಂದ ಹೊರಗೆ ಬಂದು ಹೊಸ ಹೊಸ ಅವಕಾಶಗಳನ್ನು ನೋಡಿ, ಎಕ್ಸ್ಪ್ಲೋರ್ ಮಾಡಿ. ಬಿಕಾಸ್ 3 of Wands ಅದನ್ನೇ ಹೇಳುತ್ತೆ, ಎಕ್ಸ್ಪ್ಲೋರ್ ಮಾಡಿ. ಕಂಫರ್ಟ್ ಝೋನ್ ಒಳಗಡೆ ಇರಬೇಡಿ, ಭಯದಿಂದ ಹೊರಗೆ ಬನ್ನಿ. ಓಕೆ, ಹೊಸ ಆಪರ್ಚುನಿಟಿನ ಸ್ವೀಕಾರ ಮಾಡೋದಕ್ಕೆ ನಿಮ್ಮನ್ನು ನೀವು ಓಪನ್ ಆಗಿ. ಓಕೆ, ನೈಟ್ ಆಫ್ ಪೆಂಟಿಕಲ್ಸ್ ಏನು ಹೇಳುತ್ತೆ? ಕನ್ಸಿಸ್ಟೆನ್ಸಿ. ರೈಟ್ ನಾವು ನಿಮ್ಗೆ ಅನಿಸ್ತಾ ಇರ್ಬೋದು, ನಾನು ಸ್ಟಕ್ ಆಗಿದ್ದೀನಿ, ಫೈನಾನ್ಷಿಯಲಿ ಸ್ಟೆಬಿಲಿಟಿ ಇಲ್ಲ, ನಾನು ಇಷ್ಟು ದುಡಿತಾ ಇದ್ದೀನಿ, ಬಟ್ ಆದರೂ ನನಗೆ ಫಲ ಇಲ್ಲ ಅನ್ನೋದು. ಅದೊಂದು ಭಗವದ್ಗೀತೆಯಲ್ಲಿ ವರ್ಸ್ ಇದೆಲ್ಲ, ಕರ್ಮಣ್ಯವಾಧಿಕಾರಸ್ತೆ ಅನ್ನೋದು. ಓಕೆ, ಸೊ ಫಲದ ಬಗ್ಗೆ ಚಿಂತೆ ಮಾಡಬೇಡಿ, ಫಲ ನಿಮಗೆ ಸಿಕ್ಕೇ ಸಿಗುತ್ತೆ. ಬಟ್ ನಿಮ್ಮ ಶ್ರಮ ಎಷ್ಟಿದೆ ನೋಡಿ, ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ನೈಟ್ ಆಫ್ ಪೆಂಟಿಕಲ್ಸ್ ಏನು ಹೇಳುತ್ತೆ ಅಂತಂದರೆ, ತಾಳ್ಮೆ, ಕನ್ಸಿಸ್ಟೆನ್ಸಿ, ಕಮಿಟ್ಮೆಂಟ್, ಡಿಸಿಪ್ಲಿನ್, ಡಿಟರ್ಮಿನೇಷನ್. ನೀವೆಷ್ಟು ಶಿಸ್ತುಬದ್ಧವಾಗಿ, ನೀವೆಷ್ಟು ದೃಢ ನಿಶ್ಚಯ, ದೃಢ ಸಂಕಲ್ಪದಿಂದ ಕೆಲಸನ ಹೇಗೆ ಮಾಡ್ತೀರಾ ನೋಡಿ, ಅಲ್ಲೊಂದು ಸ್ಟೆಬಿಲಿಟಿ ಬರುತ್ತೆ. ಓಕೆ, ಇದು ನಿಮ್ಮ ಲೆಸನ್ ಏನು ಅಂತಂದರೆ ತಾಳ್ಮೆ. ಫಸ್ಟ್ ಆಫ್ ಆಲ್ ತಾಳ್ಮೆ ನಿಮ್ಮ ದೊಡ್ಡ ಲೆಸನ್. ಇನ್ನೊಂದು ಲೆಸನ್ ಏನು ಅಂತಂದರೆ
ನೀವು ನಿಮ್ಮಲ್ಲಿ ಯಾವುದಿಲ್ಲ ನೋಡಿ ಅದರ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತೀರಾ, ಮಾಡೋದಕ್ಕೆ ಹೋಗಬೇಡಿ. ರೈಟ್ ನಾವು ನಿಮ್ಮಲ್ಲಿ ಏನಿದೆ ನೋಡಿ ಅದಕ್ಕೆ ಆದಷ್ಟು ಕೃತಜ್ಞತೆಯನ್ನು ವ್ಯಕ್ತಪಡಿಸಿ. ಆವಾಗ ನೀವು ಆಪರ್ಚುನಿಟಿ ನೋಡೋದಕ್ಕಾಗತ್ತೆ. ಆ್ಯಂಡ್ ರೈಟ್ ನಾವು ನಿಮ್ಮಲ್ಲಿ ಯಾವ ಆಪರ್ಚುನಿಟಿ ಇದೆ ಅದನ್ನು ಸ್ವೀಕಾರ ಮಾಡಿ. ಆವಾಗಲೇ ಬೇರೆ ಆಪರ್ಚುನಿಟಿನ ನೀವು ನೋಡೋದಕ್ಕೆ ಸಾಧ್ಯ. ಕೆಲವೊಮ್ಮೆ ಹೇಗಾಗುತ್ತೆ ಅಂತಂದರೆ ನಮ್ಮ ಕಣ್ಣ ಮುಂದೆ ಆಪರ್ಚುನಿಟಿ ಇದ್ದರೂ ನಮ್ಗೆ ಕಾಣೋದಿಲ್ಲ. ಬಿಕಾಸ್ ನಾವು ಆ ಆಪರ್ಚುನಿಟಿನ ನೋಡ್ತಾ ಇಲ್ಲ, ಆ ಒಂದು ಅವಕಾಶವನ್ನು ನೋಡ್ತಾ ಇಲ್ಲ, ನಾವು ಬೇರೆ ಯಾವುದನ್ನೋ ನೋಡ್ತಾ ಇದ್ದೀವಿ. ಅವರಲ್ಲಿದೆ, ನನ್ನಲ್ಲಿ ಯಾಕಿಲ್ಲ? ಈ ಕ್ವಶನ್ನ ಬಿಟ್ಟು ಬಿಡಿ. ನಿಮ್ಮಲ್ಲಿ ರೈಟ್ ನಾವು ಏನಿದೆ ಅದಕ್ಕೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ. ಓಕೆ, ಕಾಮೆಂಟಲ್ಲಿ ಟೈಪ್ ಮಾಡಿ ನಿಮ್ಮಲ್ಲಿ ಯಾವ್ದು ಒಂದು ಇದೆ ಅದಕ್ಕೆ ನೀವು ತುಂಬ ಗ್ರೇಟ್ಫುಲ್ ಆಗಿದ್ದೀರಾ ಅನ್ನೋದು. ಓಕೆ, ಸೊ ನಿಮ್ಗೆ ಇಲ್ಲಿ ಅದನ್ನು ಹೇಳ್ತಾ ಇದ್ದೆ. ಬಿಕಾಸ್ ಬಾಟಮ್ ಆಫ್ ದ ಡೆಕ್ 7 ಆಫ್ ಪೆಂಟಿಕಲ್ಸ್ ಅಗೇನ್ ಇದು ತಾಳ್ಮೆ ಬಗ್ಗೆ ಮಾತಾಡುತ್ತೆ. ನೀವೇನು ಬೀಜನ ಬಿತ್ತಿತೀರಾ ನೋಡಿ ಅದರ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ, ಅದು ಎಲ್ಲೂ ಹೋಗೋದಿಲ್ಲ. ಬಟ್ ಲೆಸನ್ ಈಸ್ ತಾಳ್ಮೆ, ಪರಿಶ್ರಮ, ಕಮಿಟ್ಮೆಂಟ್. ಯಾವುದು ರೈಟ್ ನಾವು ನಿಮ್ಮಲ್ಲಿ ಇಲ್ಲ ನೋಡಿ ಅದರ ಬಗ್ಗೆ ಚಿಂತೆ ಮಾಡಬೇಡಿ. ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ 2 ವೀಲರ್ ಇದೆ, ಬಟ್ ನೀವು 4 ವೀಲರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. 2 ವೀಲರ್ ಆಲ್ರೆಡಿ ಇದೆ ಅಲ್ವಾ, ಸೊ ಗ್ರೇಟ್ಫುಲ್ ಆಗಿರಿ. ಓಕೆ, 4 ವೀಲರ್ ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಲ್ಲಿ 2 ವೀಲರ್ ಕೂಡ ಕರ್ಕೊಂಡು ಹೋಗುತ್ತೆ ಅಲ್ವಾ. ನೀವಿವಾಗ ಲೈಕ್ ಏನಾದರೂ ಖರೀದಿ ಮಾಡೋದಕ್ಕೆ ಹೊರಗಡೆ ಹೋಗ್ತಾ ಇದ್ದೀರಿ ಅಂತಂದರೆ 4 ವೀಲರು ಹೋಗುತ್ತೆ, 2 ವೀಲರು ಹೋಗುತ್ತೆ. ಹಾಗೆ ನೀವು ಹೇಳ್ಬೋದು ಮೇಡಮ್ ಕೆಲವೊಂದು ಕಡೆ 4 ವೀಲರ್ ಹೋಗೋದಿಲ್ಲ ಅಂತ. ಸೊ ಜಸ್ಟ್ ಇದೊಂದು ಎಕ್ಸಾಂಪಲೇ ಹೇಳಿದ್ದೀನಿ ಅಷ್ಟೇ. ಓಕೆ, ಸೊ ಲೆಟ್ಸ್ ಸಿ ನೋಡೋಣ. ಸೊ ಈ ಲೈಫ್ ಟೈಮಲ್ಲಿ ನೀವು ಯಾವ ಒಂದು ಗುಣನ ಡೆವಲಪ್ ಮಾಡಬೇಕು ಅನ್ನೋದನ್ನು ನೋಡೋಣ. ಪೈಲ್ ನಂಬರ್ 1, ಥ್ಯಾಂಕ್ ಯು ಸೋ ಮಚ್. Two of Wands. Okay. Pile number 1. Pile number 1 people. Okay. Quality shirt. Wow, the sun. Ten of Wands. ಫಸ್ಟ್ ಆಫ್ ಆಲ್ ನಿಮ್ಮ ಎನರ್ಜಿ ಏನಿದೆ ನೋಡಿ ಅದನ್ನು ವೇಸ್ಟ್ ಮಾಡಬೇಡಿ. ವೇಸ್ಟ್ ಇನ್ ದ ಸೆನ್ಸ್ ಬೇರೆಯವರ ರೆಸ್ಪಾನ್ಸಿಬಿಲಿಟಿನ ಹೊರ್ಕೊಳ್ಳುವಂಥದ್ದು, ಅನ್ವಾಂಟೆಡ್ ವಿಷಯಗಳನ್ನು ಹೊರ್ಕೊಳ್ಳುವಂಥದ್ದು. ಇದು ನನಗೆ ಮೆಸೇಜ್ ಸಿಗ್ತಾ ಇದೆ. ಅಂತಂದರೆ ದಾರಿಯಲ್ಲಿ ಹೋಗಿರುವಂಥ ಕಲ್ಲನ್ನು ಎತ್ತು ತಲೆ ಮೇಲೆ ಇಡುವಂಥದ್ದು. ಅಂತಂದರೆ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ ಏನಂತಂದರೆ ನೀವು ದಾರಿಯಲ್ಲಿ ಹೋಗ್ತಾ ಇದ್ದರೆ ಕಲ್ಲನ್ನು ಎತ್ತು ತಲೆಯಲ್ಲಿ ಇಡೋದು ಅಂತಲ್ಲ. ಬೇರೆಯವರ ಎಮೋಷನ್ಸ್ ಇರಬಹುದು, ಬೇರೆಯವರ ಕಷ್ಟ ಇರ್ಬೋದು, ಅವ್ರನ್ನ ಅದರಲ್ಲಿ ನೀವು ಭಾಗಿಯಾಗಿ ನೀವು ಲೈಕ್ ನೀವು ಕೂಡ ಆ ಕರ್ಮನ ತಗೊಳ್ತೀರಾ. ಸೊ ಹಾಗೆ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಬೌಂಡ್ರೀಸ್ ಏನು ನೋಡಿ ಅದನ್ನ ಸೆಟ್ ಮಾಡಿ. ಓಕೆ ಓಕೆ, ಪೈಲ್ ನಂಬರ್ 1. ಪೈಲ್ ನಂಬರ್ 1 ಪೀಪಲ್, ಬಾಟಮ್ ಆಫ್ ದ ಡೆಕ್ಕಲ್ಲಿದೆ ದ ಡೆವಿಲ್. ಓಕೆ, ಸೊ ಎಸ್, ಈ ಡೆವಿಲ್ ಬರೋದಕ್ಕೂ ಒಂದು ಕಾರಣ ಇದೆ. ನಾನು ನಿಮ್ಮ ಮೇನ್ ಎನರ್ಜಿ ಪಾಸ್ಟ್ ಲೈಫಲ್ಲಿ ಚೆಕ್ ಮಾಡಿದಾಗ ಹೇಳಿದ್ದೆ ಅಲ್ವಾ, ಫ್ರೀಡಮ್. ಬಟ್ ಈ ಲೈಫ್ ಟೈಮಲ್ಲಿ ನನಗೇನು ಅನಿಸ್ತಾ ಇದೆ ಅಂತಂದರೆ ನಿಮಗೆ ತುಂಬ ಸ್ಟಕ್ ಅಂತ ಅನಿಸ್ಬಹುದು, ನಿಮಗೆ ಅಷ್ಟೊಂದು ಫ್ರೀಡಮ್ ಇಲ್ಲ ಅಂತ ಅನಿಸ್ಬಹುದು. ಓಕೆ, ಸೊ ಅದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ನಾನು ಮುಂದಕ್ಕೆ ನಿಮಗೆ ಹೇಳ್ತೀನಿ. ಇಲ್ಲಿ ಮೊದಲಿಗಿದೆ ಯಾವ ಒಂದು ಕ್ವಾಲಿಟಿ, ಯಾವ ಒಂದು ಗುಣನ ನೀವು ಡೆವಲಪ್ ಮಾಡಬೇಕು ಅಂತಂದರೆ 2 of Wands. ಫಸ್ಟ್ ಆಫ್ ಆಲ್ ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇರುವಂತಹ ಗುಣವನ್ನು ನೀವು ಡೆವಲಪ್ ಮಾಡಬೇಕಾಗತ್ತೆ. ನಿಮಗೆ ಸೆಲ್ಫ್ ಡೌಟ್ ಹೆಚ್ಚು ಇದೆ. ಆ್ಯಂಡ್ ನಿಮ್ಮ ಲೈಫ್ ಡಿಸಿಷನ್ಸ್ನ ನೀವೇ ತಗೊಳ್ಳಿ. ಬೇರೆಯವ್ರು ನಿಮಗೆ ಡಿಸೈಡ್ ಮಾಡೋದು, ನೀವು ಆ ಪಾತನ್ನು ಚೂಸ್ ಮಾಡೋದು ನೋ. ಬಿಕಾಸ್ ಯು ಆರ್ ಕ್ಯಾಪೇಬಲ್ ಟು ಕ್ರಿಯೇಟ್ ಯುವರ್ ಓನ್ ಪಾತ್. ನಿಮ್ಮಲ್ಲಿ ಸಾಮರ್ಥ್ಯ ಇದೆ ನಿಮ್ಮ ಒಂದು ಓನ್ ಪಾತನ್ನು ಕ್ರಿಯೇಟ್ ಮಾಡೋದು. ಓಕೆ, ಸೊ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಲೈಕ್ ನಿಮಗೆ ವಿಶ್ವಾಸ ಏನಿದೆ ನೋಡಿ, ಆ ವಿಶ್ವಾಸದ ಗುಣ ಏನಿದೆ ನೋಡಿ ಅದನ್ನ ಇನ್ನಷ್ಟು ಡೆವಲಪ್ ಮಾಡುವಂಥ ಅವಶ್ಯಕತೆ ಇದೆ. ಬಿಲೀವಿಂಗ್ ಇನ್ ಯೋರ್ ಸೆಲ್ಫ್, ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ನೀವು ಇಟ್ಕೊಳ್ಬೇಕಾಗತ್ತೆ. ಕಂಫರ್ಟ್ ಝೋನಿಂದ ಹೊರಗೆ ಬನ್ನಿ. ಬಿಕಾಸ್ ನೀವು ಕಂಫರ್ಟ್ ಝೋನಿಂದ ಹೊರಗೆ ಬಂದರೆ ಇನ್ನಷ್ಟು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸಾಧ್ಯ. ಪೈಲ್ ನಂಬರ್ 1. ಓಕೆ, ಸೊ 2 of Wands ಅದನ್ನೇ ಹೇಳ್ತಾ ಇದೆ. ಸನ್ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಲೈಕ್ ನಿಮ್ಮ ಟ್ರೂ ಸೆಲ್ಫ್ ಏನಿದೆ ನೋಡಿ ಅದನ್ನ ತೋರಿಸಿ, ಅದನ್ನ ಹಿಡನ್ ಆಗಿ ಇಟ್ಕೊಳ್ಬೇಡಿ.
ದ ಸನ್ ಕಾರ್ಡ್ ಇದೆ, ಅದನ್ನೇ ಹೇಳ್ತಾ ಇದೆ. ಜಾಯನ್ನು ಚೂಸ್ ಮಾಡಿ. ಆ್ಯಂಡ್ ಏನು ಅಂತಂದರೆ ಫಾರ್ ಎಕ್ಸಾಂಪಲಿಗೆ ಹೇಳ್ತಾ ಇದ್ನಿ, ಬಿಕಾಸ್ ನನಗೆ ಇಲ್ಲಿ ಆ ಒಂದು ವಿಷನ್ ತೋರಿಸ್ತಾ ಇದ್ರೆ ಅದಕ್ಕೋಸ್ಕರ ಹೇಳ್ತಾ ಇದ್ನಿ. ಓಕೆ, ಸೊ ಇದು ಎಕ್ಸಾಂಪಲಿಗೆ, ಇಲ್ಲಿ ನಾನು ಜೆಂಡರ್ ಬಗ್ಗೆ ಏನು ಹೇಳೋದಿಲ್ಲ. ಲೈಕ್ ಇವಾಗ ಹೌಸ್ ವೈಫ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಸೊ ಯಾರಾದರೂ ಹೇಳಿದರೆ ಟ್ರಾವೆಲ್ ಹೋಗೋಣ, ಇಲ್ಲಿಗೆ ಹೋಗೋಣ, ಅಲ್ಲಿಗೆ ಹೋಗೋಣ ಅಂತ ಅಂದರೆ ಏನೋ ಹೋಗ್ತಾರೆ. ಹೋಗಬೇಕಾದ್ರೆ ದಾರಿಯುದ್ದಕ್ಕೂ ಏನು ಯೋಚನೆ ಮಾಡ್ತಾರೆ ಅಂತಂದರೆ, ಅಯ್ಯೋ ಸಿಂಕಲ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ, ಅಯ್ಯೋ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಇದೆ ವಾಶ್ ಮಾಡಿಲ್ಲ ಅನ್ನೋದು. ಸೊ ಗಿಲ್ಟಿಂದ ಮಾಡಬೇಡಿ ಯಾವುದೇ ಕೆಲಸನ ಕೂಡ, ಜಾಯಿಂದ ಮಾಡಿ. ಸಂತೋಷ ನಿಮಗೆ ಎಷ್ಟು ಖುಷಿ ಕೊಡುತ್ತೆ ನೋಡಿ ಅದರಿಂದ ಮಾಡಿ. ಗಿಲ್ಟಿಂದ ಯಾವುದನ್ನು ಕೂಡ ಮಾಡೋದಕ್ಕೆ ಹೋಗಬೇಡಿ. ಬಿಕಾಸ್ ಯು ಆರ್ ಡಿಸರ್ವ್ ಎವ್ರಿಥಿಂಗ್ ಅನ್ನೋದನ್ನು ನೆನಪಲ್ಲಿಟ್ಕೊಳ್ಳಿ. ಈ ಒಂದು ಗುಣನ ನೀವು ಇನ್ಕ್ರೀಸ್ ಮಾಡುವಂಥ ಅವಶ್ಯಕತೆ ಇದೆ. ಏನು ಅಂತಂದರೆ ನೀವು ಎಲ್ಲವನ್ನು ಡಿಸರ್ವ್ ಮಾಡ್ತೀರಿ ಅನ್ನೋದು. ಕೆಲವೊಮ್ಮೆ ನಿಮ್ಮನ್ನು ನೀವೇ ಹೇಳ್ತೀರಾ ನಾನು ಇದಕ್ಕೆ ಅರ್ಹನಲ್ಲ, ಅರ್ಹಳಲ್ಲ ಅನ್ನೋದು. ಆ ಥರ ಮಾಡೋದಕ್ಕೆ ಹೋಗಬೇಡಿ. ಮೋರ್ ಪಾಸಿಟಿವಿಟಿ. ಓಕೆ, ಆ್ಯಂಡ್ ಎಸ್ 10 ಆಫ್ ವಾಂಡ್ಸ್ ಡೆಫಿನೆಟ್ಲಿ ಇದರ ಬಗ್ಗೆ ಮಾತಾಡಲೇಬೇಕಾಗತ್ತೆ. ಸೇ ನೋ ಅನ್ನೋದನ್ನು ಕಲೀರಿ. ಈ ಒಂದು ಗುಣನ ಡೆವಲಪ್ ಮಾಡಿ. ಪಾಯಿಲ್ ನಂಬರ್ 1, ನಿಮಗೆ ನೋ ಅನ್ನೋದೇನಿದೆ ನೋಡಿ ಅದು ತುಂಬ ಕಷ್ಟ. ಯಾರಿಗೆ ಕೂಡ ನೋ ಅನ್ನೋದಕ್ಕೆ ಆಗೋದೇ ಇಲ್ಲ ನಿಮಗೆ. ಬಟ್ ಯು ಹ್ಯಾವ್ ಟು ಲರ್ನ್ ದಿಸ್ ನೋ. ನೋ ಅನ್ನೋದನ್ನು ನೀವು ಕಲೀಲೇಬೇಕು. ಪಾಯಿಲ್ ನಂಬರ್ 1, ಒಂದು ಒಳ್ಳೆ ಬೌಂಡ್ರೀಸ್ನ ಸೆಟ್ ಮಾಡಿ, ಹೆಲ್ದಿ ಬೌಂಡ್ರಿ. ಓಕೆ, ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ಇಲ್ಲಿ ದ ಡೆವಿಲ್ ಕಾರ್ಡ್ ಇದೆ. ಅನ್ಹೆಲ್ದಿ ಅಟ್ಯಾಚ್ಮೆಂಟ್ ಯಾವುದಿದೆ ಅನ್ನೋದನ್ನು ನೋಡಿ, ಅದರಿಂದ ನೀವು ಹೊರಗೆ ಬರುವಂಥ ಅವಶ್ಯಕತೆ ಇದೆ. ಇಲ್ಲಿ ಸೆಲ್ಫ್ ಡೌಟ್, ಭಯ ಇದೆ, ಆ್ಯಂಡ್ ಲಿಮಿಟಿಂಗ್ ಬಿಲೀಫ್ಸ್ ಇದೆ ಇಲ್ಲಿ, ಆ್ಯಂಡ್ ಪ್ಯಾಟರ್ನ್ಸ್ ಇದೆ. ಅದನ್ನೆಲ್ಲ ಚೇಂಜ್ ಮಾಡುವಂಥ ಅವಶ್ಯಕತೆ ಇದೆ. ಆ ಒಂದು ಗುಣನ ಡೆವಲಪ್ ಮಾಡುವಂಥ ಅವಶ್ಯಕತೆ ಇದೆ. ಯು ಫೀಲ್ ಲೈಕ್ ದಟ್ ನಾನು ಸ್ಟಕ್ ಆಗಿದ್ದೀನಿ, ನನಗೆ ಫ್ರೀಡಮ್ ಇಲ್ಲ ಅನ್ನೋದು. ಫ್ರೀಡಮ್ ನೀವು ಎಲ್ಲಿದ್ದೀರಿ ನೋಡಿ ಅಲ್ಲೇ ಬರೋದಿಲ್ಲ. ಕಂಫರ್ಟ್ ಝೋನಿಂದ ಹೊರಗೆ ಹೋಗಬೇಕಾಗತ್ತೆ ನೀವು, ಆವಾಗಲೇ ಸಾಧ್ಯ. ಅದರ್ವೈಸ್ ನೋ. ಓಕೆ, ಸೊ ನಿಮ್ಮ ರಿಮೋಟ್ ಕಂಟ್ರೋಲನ್ನು ಬೇರೆಯವ್ರಿಗೆ ಕೊಡಬೇಡಿ. ಓಕೆ, ಲೈಕ್ ನಿಮ್ಮ ಲೈಫ್ ಕಂಟ್ರೋಲ್ ಬೇರೆಯವ್ರಿಗೆ ಕೊಡಬೇಡಿ. ನಿಮ್ಮ ಲೈಫನ್ನು ನೀವೇ ಕಂಟ್ರೋಲ್ ಮಾಡಬೇಕು. ಆದಷ್ಟು ಪಾಸಿಟಿವಿಟಿ ಇರುವಂತಹ ಜನರ ಜೊತೆ ಸೇರಿ. ಎಲ್ಲ ಕೆಲಸವನ್ನು ನೀವೇ ಮಾಡಬೇಕು ಅಂತ ಇಲ್ಲ, ಎಲ್ಲ ರೆಸ್ಪಾನ್ಸಿಬಿಲಿಟಿನ ಎವ್ರಿ ಟೈಮ್ ನೀವೇ ತೊಗೊಳ್ಬೇಕು ಅಂತ ಇಲ್ಲ. ಅದನ್ನು ನೀವು ಡಿವೈಡ್ ಕೂಡ ಮಾಡ್ಬೋದು ಅಲ್ವಾ. ಸೊ ಇದನ್ನ ಮೈಂಡಲ್ಲಿ ಹಾಕಿ. ಎಲ್ಲ ಮನೆಯಲ್ಲಿ ಒಂದು 4-5 ಜನ ಇದ್ದಾರೆ, ಅವರ 5 ಜನರು ರೆಸ್ಪಾನ್ಸಿಬಿಲಿಟಿ ನೀವೇ ತೊಗೊಳ್ಳೋದು. ನೋ ನೋ ಅನ್ನೋದನ್ನು ಕಲೀರಿ. ನನಗಾಗಲ್ಲ, ನಾನು ಡಿವೈಡ್ ಮಾಡ್ತೀನಿ, ನಿನ್ನ ಕೆಲಸ ಇದು ನೀನು ಮಾಡು ಅನ್ನೋದು. ಫಾರ್ ಎಕ್ಸಾಂಪಲ್ಗೆ ಹೇಳ್ತಾನೆ, ಬಿಕಾಸ್ ಐ ಆಮ್ ಅ ಹೌಸ್ ವೈಫ್, ಸೊ ಹಾಗಾಗಿ ನಾನು ಹೌಸ್ ವೈಫನ್ನೇ ಆ್ಯಸ್ ಅ ಎಕ್ಸಾಂಪಲ್ ಆಗಿ ತೊಗೊಳ್ತೀನಿ. ಏನು ಅಂತಂದರೆ, ಸೊ ನಾವು ಮನೇಲಿದ್ದಾಗ 4-5-7 ಜನ ಇದ್ದಾರೆ ಅಂತ ಇಟ್ಕೊಳ್ಳಿ. ಒಬ್ಬಳೇ ಎಲ್ಲವನ್ನ ಕೆಲಸ ಮಾಡಿದರೆ ಆಗುತ್ತಾ? ಇಲ್ಲ, ನಾವನ್ನ ಡಿವೈಡ್ ಮಾಡಬೇಕಾಗುತ್ತೆ. ಸೊ ನಿಮಗೂ ಕೂಡ ಇಲ್ಲಿ ಅದನ್ನೇ ಹೇಳ್ತಾ ಇದೆ. ಓಕೆ, ಸೊ ಎಸ್, ಫೈಲ್ ನಂಬರ್ 1 ವೆರಿ ವೆರಿ ಹೆವಿ ಎನರ್ಜಿ ಅಂತ ನನಗೆ ಅನಿಸ್ತಾ ಇದೆ. ಸೊ ವಾಟ್ ಈಸ್ ಯುವರ್ ಸೋಲ್ ಮೆಸೇಜ್? ನಿಮ್ಮ ಸೋಲ್, ನಿಮ್ಮ ಆತ್ಮದಿಂದ ನಿಮಗೆ ಏನು ಮೆಸೇಜ್ ಇದೆ ಅನ್ನೋದನ್ನು ನೋಡೋಣ. ದಿಸ್ ಈಸ್ ದ ಫೈಲ್. ಓ ಮೈ ಗಾಡ್, ದಿಸ್ ಈಸ್ ವಾಟ್ ಏಟ್ ಆಫ್ ಸೋರ್ಸ್. ನಾನು ಆವಾಗ ಅಂದಿದ್ದೆ ಅಲ್ವಾ ನಾನು ತೊಗೊಳ್ಳೋದಿಲ್ಲ ಅಂತ, ಬಿಕಾಸ್ ನನ್ನ ಇಂಟ್ಯೂಷನ್ ಹೇಳ್ತಾ ಇತ್ತು ತೊಗೊಳ್ಬೇಡ ಅಂತ, ಬಿಕಾಸ್ ಇದು ಮೆಸೇಜಲ್ಲಿ ಬರಬೇಕು ಅಂತ ಆಯಿತು. ಸೊ ಎಸ್, ಥ್ಯಾಂಕ್ ಯು ಸ್ಪಿರಿಟ್ ಗೈಡ್, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಸಿಕ್ಕಾಪಟ್ಟೆ ಡೌಟು. ಯಾಕ್ರಿ ಡೌಟ್? ಫೈಲ್ ನಂಬರ್ 1, ಯಾಕ್ರಿ ನಿಮಗೆ ನಿಮ್ಮ ಮೇಲೆ ಡೌಟ್? ಹಾಂ, ಯಾಕೆ? ಇಂಟ್ಯೂಷನ್ನ ಟ್ರಸ್ಟ್ ಮಾಡೋದಿಲ್ಲ. ಇಂಟ್ಯೂಷನ್ನ ಕೆಲವೊಮ್ಮೆ ನೀವು ಇಗ್ನೋರ್ ಮಾಡ್ತೀರಾ. ಡೋಂಟ್ ಡೂ ದ್ಯಾಟ್. ಓವರ್ ಥಿಂಕ್ ಹೆಚ್ಚು ಮಾಡ್ತೀರಾ. ಯಾಕೆ? ಸೊ ನಾನು ಮೊದಲು ಕಿಟಕಿ ಬಾಗಿಲನ್ನ ಮುಚ್ತೀನಿ, ಇಲ್ಲ ಅಂದರೆ ಈಗ ಮಳೆ ಬರ್ತಾ ಇದೆ ಅಲ್ವಾ, ನಿಮ್ಗೆ ಕೇಳೋದಿಲ್ಲ ಮಾತಾಡೋದು. 3 ಆಫ್ ಕಪ್ಸ್. ಓಕೆ, ನೋಡಿ, ಫಸ್ಟ್ ಮೆಸೇಜ್ ನಾನು ನಿಮ್ಗೆ ಹೇಳ್ತೀನಿ ಏನು ಅಂತಂದರೆ, ನಿಮ್ಮ ಖುಷಿ ಬೇರೆಯವರಿಂದ ಡಿಪೆಂಡ್ ಆಗಿಲ್ಲ. ಓಕೆ, ಅಂತಂದರೆ ಬೇರೆಯವ್ರು ಬಂದೇ ನಿಮಗೆ ಖುಷಿ ಪಡಿಸೋದು, ನೀವು ಆವಾಗಲೇ ಖುಷಿ ಪಡೋದು. ನೋ, ನಿಮ್ಮ ಓನ್ ಕಂಪನಿ ಕೂಡ ನಿಮಗೆ ಖುಷಿ ಕೊಡುತ್ತೆ. ನಿಮ್ಮ ಆತ್ಮದಿಂದ ನಿಮಗೆ ಏನು ಸಂದೇಶ ಇದೆ ಅಂತಂದರೆ, ಮೈಂಡ್ ಇದು ಎಷ್ಟು ಕೇಳಬೇಕು ನೋಡಿ ಅಷ್ಟೇ ಕೇಳಿ.
ನೀವು ಏನು ಎಲ್ಲೂ ಸ್ಟಕ್ ಆಗಿಲ್ಲ. ಇದು ನಿಮ್ಮ ಮೈಂಡ್ ನಿಮ್ಮನ್ನು ಆ ಥರ ಮಾಡಿಸ್ತಾ ಇದೆ. ಪಾಯಿಲ್ ನಂಬರ್ 1, ಟ್ರಸ್ಟ್ ಯುವರ್ ಇಂಟ್ಯೂಷನ್. ಯಾವುದೆಲ್ಲ ರೆಡ್ ಫ್ಲ್ಯಾಗ್ ಇದೆ ನೋಡಿ ಅದನ್ನ ಇಗ್ನೋರ್ ಮಾಡಬೇಡಿ. ನಿಮ್ಮ ಜೀವನದಲ್ಲಿ ಯಾವುದೆಲ್ಲ ರೆಡ್ ಫ್ಲ್ಯಾಗ್ ನಿಮಗೆ ಅಂತ ಕಾಣಿಸ್ತಾ ಇದೆ ನೋಡಿ ಅದನ್ನ ಇಗ್ನೋರ್ ಮಾಡಬೇಡಿ. ನಿಮಗೆ ಯಾವುದು ಖುಷಿ ಕೊಡುತ್ತೆ, ಯಾವ ಜನರು ನಿಮಗೆ ಎಂಪವರ್ ಮಾಡ್ತಾ ಇದ್ದಾರೆ ನೋಡಿ ಅಂಥವರನ್ನು ಚೂಸ್ ಮಾಡಿ. ಕ್ವೀನ್ ಆಫ್ ಸೋರ್ಸ್ ಏನು ಹೇಳುತ್ತೆ ಅಂತಂದರೆ, ಪೇಯ್ನ್, ಏನೆಲ್ಲ ಪೇಯ್ನ್ ಕೊಟ್ಟಿದೆ ಅದರಿಂದ ವಿಸ್ಡಮನ್ನು ಗೇನ್ ಮಾಡಿ. ಏನೆಲ್ಲ ಪೇಯ್ನ್ ಕೊಡ್ತು ಅದರಿಂದ ಕಲೀರಿ, ಮೂವ್ ಫಾರ್ವರ್ಡ್, ಬೌಂಡ್ರೀಸ್ನ ಕ್ರಿಯೇಟ್ ಮಾಡಿ. ಏನು ಹೇಳಬೇಕಾ ಅದನ್ನು ನೇರವಾಗಿ ಹೇಳಿ. ಬಟ್ ವಾತ್ಸಲ್ಯ ಬೇಕು, ಬಿಕಾಸ್ ಶಿ ಈಸ್ ಅ ಕ್ವೀನ್. ಓಕೆ, ಕ್ವೀನ್ ಸೋಟ್ಸ್ ಬಗ್ಗೆನೇ ಮಾತಾಡೋಣ. ಕ್ವೀನ್ ಆಫ್ ಸೋಟ್ಸ್ ಒಂದು ಸಿಂಹಾಸನದಲ್ಲಿ ಕೂತಿದ್ದಾರೆ ಅಂತಂದರೆ ಅವ್ರಿಗೆ ಅವ್ರದ್ದೇ ಆದ ಓನ್ ರೂಲ್ಸ್ ಇರುತ್ತೆ, ರೈಟ್? ಪ್ರಜೆಗಳ ಮುಂದೆ ಯಾವ ಥರ ಮಾತಾಡಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಹಾಗೆ ಕ್ವೀನ್ ಆಫ್ ಸೋಟ್ಸ್ ಒಂದು ತಾಯಿ ಕೂಡ. ಓಕೆ, ಸೊ ಈ ಕಿರೀಟವನ್ನೆಲ್ಲ ತೆಗೆದು ಕೆಳಗಿಟ್ಟು ಅವರು ಅವರ ಅರಮನೆ ಇರ್ಬೋದು, ಮನೆ ಇರ್ಬೋದು, ವಾಟ್ ಎವರ್, ಅಲ್ಲಿ ಹೋದಾಗ ಅವರು ಕೂಡ ತಾಯಿ ಆಗ್ತಾರೆ ಅಲ್ವಾ, ಆ ವಾತ್ಸಲ್ಯ ಭಾವ ಇರುತ್ತೆ. ಸೊ ಅದೆರಡನ್ನ ಮಿಕ್ಸ್ ಮಾಡಬೇಡಿ. ಎಲ್ಲಿ ಹೇಗೆ ಮಾತಾಡಬೇಕು ನೋಡಿ ಅಲ್ಲಿ ಮಾತಾಡಿ. ಆದಷ್ಟು ಪೇಜ್ ಆಫ್ ಪೆಂಟಿಕಲ್ಸ್, ಗ್ರೌಂಡ್ ಯುವರ್ ಸೆಲ್ಫ್. ಅನ್ವಾಂಟೆಡ್ ಜನರನ್ನು ಆಹ್ವಾನಿಸಬೇಡಿ ನಿಮ್ಮ ಲೈಫಲ್ಲಿ. ಕಲೀರಿ, ಬೆಳೀರಿ. ಕಲಿಯೋದಕ್ಕೆಲ್ಲ ಹೇಳ್ತಾ ಇದ್ದಾರೆ ನಿಮಗೆ, ಕಲಿತು ಬೆಳೀರಿ. ಓಕೆ, ಆ್ಯಂಡ್ ಬ್ಲ್ಯಾಕ್ ಟಾರ್ಮಲೈನ್ ಬಂದಿದೆ. ಡು ಯು ಫಿಯರ್ ಬಿಟ್ರೇಯಲ್? ಡು ಯು ಫೀಲ್ ಥ್ರೆಟನ್ಡ್ ಇನ್ ಸಮ್ ವೇ? ಆರ್ ಯು ಸರೆಂಡರ್ಡ್ ಬೈ ನೆಗೆಟಿವ್ ಆರ್ ಅನ್ಟ್ರಸ್ಟ್ ವರ್ದಿ ಪೀಪಲ್? ಫೋಕಸ್ ಯುವರ್ ಇಂಟೆನ್ಷನ್ ಆನ್ ಡಿಫ್ಲೆಕ್ಟಿಂಗ್ ದ ನೆಗೆಟಿವಿಟಿ. ನೋ ದ್ಯಾಟ್ ಯುವರ್ ಏಂಜಲ್ಸ್ ಆ್ಯಂಡ್ ಸ್ಪಿರಿಟ್ ಗೈಡ್ಸ್ ಆರ್ ವಾಚಿಂಗ್ ಔಟ್ ಫಾರ್ ಯು. ನಿಮ್ಮ ಸ್ಪಿರಿಟ್ ಗೈಡ್ ಯಾವಾಗಲೂ ನಿಮ್ಮನ್ನು ನೋಡ್ತಾ ಇರ್ತಾರೆ. ಓಕೆ, ಸೊ ಡು ಯು ಫಿಯರ್? ನಿಮಗೆ ಏನು ಭಯ ಆಗ್ತಾ ಇದೆಯಾ, ಅಲ್ಲ ಥ್ರೆಟನ್ ಅಂತ ಅನಿಸ್ತಾ ಇದೆಯಾ ಅನ್ನೋದನ್ನು ನೋಡಿ. ಯಾವುದು? ಆರ್ ಯು ಸರೌಂಡೆಡ್ ಬೈ ನೆಗೆಟಿವ್ ಆರ್ ಅನ್ಟ್ರಸ್ಟ್ ವರ್ದಿ ಪೀಪಲ್? ಓಕೆ, ಫೋಕಸ್ ಯುವರ್ ಇಂಟೆನ್ಷನ್ ಆನ್ ಡಿಫ್ಲೆಕ್ಟಿಂಗ್ ದ ನೆಗೆಟಿವಿಟಿ. ನೋ ದ್ಯಾಟ್, ಅಂದ್ಕೊಳ್ಳಿ, ಎಸ್ ಏಂಜಲ್ಸ್ ಆ್ಯಂಡ್ ಸ್ಪಿರಿಟ್ ಗೈಡ್ ಇದ್ದಾರೆ, ಇವರು ನನಗೆ ಹೆಲ್ಪ್ ಮಾಡ್ತಾರೆ ಅನ್ನೋದು. ಓಕೆ, ನೀವು ಬ್ಲ್ಯಾಕ್ ಟಾರ್ಮಲೈನ್ ಕೂಡ ಯೂಸ್ ಮಾಡ್ಬೋದು ನಿಮ್ಮ ಲೈಫಲ್ಲಿ. ತುಂಬ ಜನ, ಸಿಕ್ಕಾಪಟ್ಟೆ ಜನ ಲೈಫಲ್ಲಿ ಲೈಕ್ ಅನ್ಟ್ರಸ್ಟ್ ವರ್ದಿ ಪೀಪಲ್ ಇದ್ದಾರೆ, ಆ್ಯಂಡ್ ಜನರು ನಿಮಗೆ ತುಂಬ ಲೈಕ್ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ. ಓಕೆ, ಸೊ ಎಸ್, ದಿಸ್ ಇಸ್ ಪಾಯಿಲ್ ನಂಬರ್ 1. ಐ ಹೋಪ್ ಇವತ್ತು ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಪಾಯಿಲ್ ನಂಬರ್ 2, ಗ್ರೀನ್ ಅವೆಂಚರಿಂಗ್. ಯಾರು ಚೂಸ್ ಮಾಡಿದಿರಾ, ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲ ಸಮ ಸಂಖ್ಯೆಯಲ್ಲಿರುತ್ತೆ. ಸೊ ಯಾರು ಚೂಸ್ ಮಾಡಿದಾರಾ ಅವ್ರದ್ದು ರೀಡಿಂಗ್ ಇದು. ಓಕೆ, ಸೊ ಲೆಟ್ಸ್ ಸಿ. ತುಂಬ ಎನರ್ಜಿ ಬೇಕಾಗುತ್ತೆ ಪಾಸ್ಟ್ ಲೈಫ್ ರೀಡಿಂಗ್ ಮಾಡಬೇಕು ಅಂತಂದರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಎಸ್, ಲೈಕ್, ಕಾಮೆಂಟ್, ಹೈಪ್ ಮಾಡೋದನ್ನು ಮರಿಬೇಡಿ. ಓಕೆ, ಲೈಕ್ ಮಾಡಿ, ಬಿಕಾಸ್ ತುಂಬ ಎನರ್ಜಿ ಬೇಕಾಗುತ್ತೆ ಗೈಸ್, ತುಂಬ ಎನರ್ಜಿ ಬೇಕು ಗೊತ್ತಾ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಪಾಯಿಲ್ ನಂಬರ್ 2. ಸೊ ಲೆಟ್ಸ್ ಸಿ, ನೋಡೋಣ. ಪಾಯಿಲ್ ನಂಬರ್ 2 ಮೊದಲಿಗೆ ನೋಡೋಣ ನಿಮ್ಮ ಮೈನ್ ಎನರ್ಜಿ ಏನಿತ್ತು ಪಾಸ್ಟ್ ಲೈಫಲ್ಲಿ ಅನ್ನೋದನ್ನು ನೋಡೋಣ. ಓಕೆ, thank you so much. Okay, first of all, close your eyes, take a deep breath in, hold and release. In, hold, release. In, hold and release. ಸೊ ರಿಲ್ಯಾಕ್ಸ್ ಆಗಿ ನೋಡಿ. ಓಕೆ, ಸೊ ಮೊದಲಿಗೆ ನೋಡೋಣ ಮೇನ್ ಎನರ್ಜಿ, ನಿಮ್ಮ ಪಾಸ್ಟ್ ಲೈಫ್ ಮೇನ್ ಎನರ್ಜಿ ಏನು ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಪಾಯಿಲ್ ನಂಬರ್ 2. ದ ಲವರ್ಸ್. ಓಕೆ, the lovers. Pile number 2. The star. Okay, 6 of wands. ಹೀಗಿಡೋಣ. ಓಕೆ,
ಸೊ ಲೆಟ್ಸ್ ಸಿ. ಮೊದಲು ಇದನ್ನು ಕವರ್ ಮಾಡ್ತೀನಿ ನಾನು ಕಾರ್ಡ್ಸನ್ನು, ಬಿಕಾಸ್ ಯೂಟ್ಯೂಬಲ್ಲಿ ಕೆಲವೊಂದು ರೂಲ್ಸ್ ಇದೆ, ವಿ ಹ್ಯಾವ್ ಟು ಫಾಲೋ ದ್ಯಾಟ್. ಪೈಲ್ ನಂಬರ್ 2 ನನಗೇನು ಅನಿಸ್ತಾ ಇದೆ ಅಂತಂದರೆ, ಸೊ ನಿಮ್ಮ ಪಾಸ್ಟ್ ಲೈಫಲ್ಲಿ ಮೇನ್ ಎನರ್ಜಿ ದ ಲವರ್ಸ್, ಲೈಕ್ ಅನುಕಂಪ, ಸಹಾನುಭೂತಿ, ವಾತ್ಸಲ್ಯ, ಜನರನ್ನು ನೀವು ಈ ಥರ ತುಂಬ ಎಂಕರೇಜ್ ಮಾಡಿದ್ರ. ಇದು ನಿಮ್ಮ ಮೇನ್ ಎನರ್ಜಿ, ದ ಲವರ್ಸ್ ಕಾರ್ಡ್ ಅದನ್ನೇ ಹೇಳ್ತಾ ಇದೆ. ಸೊ ನೀವು ವ್ಯಾಲ್ಯೂ ಕೊಟ್ಟಿದ್ದೀರಾ, ನೀವು ಮಾಡುವಂಥ ಡಿಸಿಷನ್ಸ್ಗೆ ಇರ್ಬೋದು, ಇಲ್ಲಾಂದರೆ ಬೇರೆಯವರ ಡಿಸಿಷನ್ಸ್ಗೆ ಇರ್ಬೋದು. ಬಟ್ ನೀವು ತುಂಬ ಜನನ ಹುರಿದುಂಬಿಸಿದ್ರಿ, ತುಂಬ ಜನರ ದ ಲವರ್ಸ್ ಈಸ್ ಆಲ್ ಅಬೌಟ್ ಲೈಕ್ ಹಾರ್ಟ್ ಸೆಂಟರ್ಡ್, ಅನುಕಂಪ, ಎಕ್ಸ್ಪೆಕ್ಟೇಷನ್ ಏನೂ ಇಲ್ಲ ಮುಂದೆಯವರಿಂದ, ನನಗೆ ಈ ಥರ ಎಕ್ಸ್ಪೆಕ್ಟೇಷನ್ ಸಿಗ್ತಾ ಇದೆ ಅನ್ನೋದು ನೋ. ಸೊ ನೀವು ಏನು ಮಾಡಿದ್ರಿ ನೋಡಿ ಪಾಸ್ಟ್ ಲೈಫಲ್ಲಿ, ಇಟ್ಸ್ ಅ ಬಾಟಮ್ ಆಫ್ ಯುವರ್ ಹಾರ್ಟ್, ನಿಮ್ಮ ಹಾರ್ಟಿಂದ ನೀವು ಮಾಡಿದ್ದೀರಾ. ಅನುಕಂಪ ಲೈಕ್ ನಾನು ಏನು ಅಂತ ಹೇಳಿ, ಐ ಆಮ್ ಫೀಲಿಂಗ್ ಲೈಕ್ ವೆರಿ ವೆರಿ ಲೈಕ್ ನಿಮ್ಮ ಎನರ್ಜಿ ಅಂತ ಅನಿಸ್ತಾ ಇಲ್ಲ. ಜನರು ನಿಮ್ಮ ಜೊತೆ ತುಂಬ ಕನೆಕ್ಟ್ ಆಗಿದ್ರು. ಪೈಲ್ ನಂಬರ್ 2, ದೇ ಎಮೋಷ್ನಲಿ ವೆರಿ ಕನೆಕ್ಟೆಡ್ ಟು ಯು. ಆ್ಯಂಡ್ ಎಸ್, ದ ಲವರ್ಸ್ ಈಸ್ ಆಲ್ ಅಬೌಟ್ ದ ಲವ್. ನೀವು ಯಾವ ನಿಮ್ಮ ಆರನೇ ಆ ಥರ ಆಯಿತು, ಲೈಕ್ ನೋಡಿದ ತಕ್ಷಣ ಪ್ರೀತಿ ಆಗ್ಬೋದು ಆ ಥರ. ಇಟ್ಸ್ ನಾಟ್ ರಾಂಗ್ ವೇಯಲ್ಲಿ ತೊಗೊಳ್ಬೇಡಿ, ಬಿಕಾಸ್ ನಾನು ನಿಮ್ಗೆ ಹೇಳ್ತೀನಿ ನನಗೆ ಯಾವ ಥರ ವಿಷನ್ ಕಾಣ್ತಾ ಇದೆ ಅಂತ. ಓಕೆ, ಸೊ ನೀವು ಮಧ್ಯದಲ್ಲಿದ್ದೀರಾ, ನಿಮ್ಮ ಸುತ್ತಮುತ್ತ ತುಂಬ ಜನ ಇದ್ದಾರೆ. ದೇ ಆರ್ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅವರ ಪ್ರಾಬ್ಲಮ್ನ ಹೇಳ್ತಾ ಇದ್ದಾರೆ ನಿಮ್ಮಲ್ಲಿ. ನೀವು ಅದನ್ನ ಪ್ರೀತಿಯಿಂದ ಅವ್ರಿಗೆ ಹೇಳ್ತಾ ಇದ್ದೀರಾ ಏನು ಮಾಡಬೇಕು ಅನ್ನೋದು. ಓಕೆ, ಸೊ ದ ಸ್ಟಾರ್ ಕಾರ್ಡ್ ಇದೆ. ನೀವೇನಾದರೂ ಹೀಲಿಂಗ್ ಪ್ರಾಕ್ಟೀಸ್ ಮಾಡಿರ್ಬೋದು ನಿಮ್ಮ ಪಾಸ್ಟ್ ಲೈಫಲ್ಲಿ, ಲೈಕ್ ಎನರ್ಜಿ ಹೀಲಿಂಗ್ ಇರ್ಬೋದು, ಪ್ರೇಯರ್ ಇರ್ಬೋದು, ಕೈಂಡ್ ಆಫ್ ಆ ಥರ ಸ್ಪಿರಿಚುವಲಿ ತುಂಬ ಕನೆಕ್ಟ್ ಆಗಿದ್ರೆ ನೀವು. ಪೈಲ್ ನಂಬರ್ 2, ದ್ಯಾಟ್ಸ್ ವೈ ನೀವು ಜನರನ್ನು ತುಂಬ ಅಪ್ಲಿಫ್ಟ್ ಮಾಡಿದ್ದೀರಾ. ಯು ಹ್ಯಾವ್ ಬೀನ್ ಸಮ್ವನ್, ಜನರನ್ನು ತುಂಬ ಎನ್ಕರೇಜ್ ಮಾಡಿದ್ದೀರಾ. ಓಕೆ, ಅಂತಂದರೆ ಅವರ ಡೇ ಟು ಡೇ ಲೈಫಲ್ಲಿ ಯಾವ ಥರ ಡಿಫಿಕಲ್ಟಿ ಇದೆ, ಅದರಿಂದ ಹೇಗೆ ಹೊರಗೆ ಬರಬಹುದು ಅನ್ನೋದು. ದಿಸ್ ಈಸ್ ಯುವರ್ ಮೇನ್ ಎನರ್ಜಿ. ಪೈಲ್ ನಂಬರ್ 2, ಮೇನ್ ಎನರ್ಜಿ. ಜನರಿಗೋಸ್ಕರ ಕೆಲಸ ನೀವು ತುಂಬ ಮಾಡಿದ್ದೀರಾ. ಓಕೆ, ಆ್ಯಂಡ್ ಸ್ಪಿರಿಚುವಲಿ ತುಂಬ ಕನೆಕ್ಷನ್ ಇದೆ. ಡಿವೈನ್ ಜೊತೆ ನಿಮ್ಮ ಹೆಚ್ಚಿನ ಕನೆಕ್ಷನ್ ಇತ್ತು ಪಾಸ್ಟ್ ಲೈಫಲ್ಲಿ. ಸಿಕ್ಸ್ ಆಫ್ ವಾನ್ಸ್, ಜನರು ನಿಮ್ಮನ್ನು ರೆಕಗ್ನೈಸ್ ಮಾಡಿದರು. ಜನರು ಲೈಕ್ ಸಕ್ಸಸ್ ಇದೆ ಇಲ್ಲಿ, ವಿಕ್ಟ್ರಿ, ಸಕ್ಸಸ್. ಜನರು ನಿಮ್ಮನ್ನು ರೆಕಗ್ನೈಸ್ ಮಾಡಿದರು, ನಿಮ್ಮನ್ನು ಫಾಲೋ ಮಾಡಿದರು. ಯು ಆರ್ ನಾಟ್ ಲೈಕ್ ದ್ಯಾಟ್. ನೀವು ತುಂಬ ಲೈಕ್ ಏನು ಹೇಳ್ತಾರೆ, ಗ್ರಿಡಿ ಆಗಿರಲಿಲ್ಲ. ನೀವು ಏನು ಕೆಲಸ ಮಾಡ್ತೀರಾ ನೋಡಿ, ಅದು ಒಳಗಡೆಯಿಂದ ಬರುತ್ತೆ, ಹಾರ್ಟ್ ಚಕ್ರದಿಂದ, ಹಾರ್ಟ್ ಸೆಂಟರಿಂದ ಬರುತ್ತೆ, ಬಾಟಮ್ ಆಫ್ ಯುವರ್ ಹಾರ್ಟ್. ನೀವು ಅಂತಹ ಒಂದು ಎನರ್ಜಿನ, ನಿಮ್ಮ ಮೇನ್ ಎನರ್ಜಿ ಅದಾಗಿತ್ತು ಇಲ್ಲಿ. ಪ್ರೀತಿ, ವಿಶ್ವಾಸದಿಂದ ನೀವು ರೆಕಗ್ನೇಷನ್, ನೇಮ್, ಫೇಮ್ ಎಲ್ಲ ತಗೊಂಡ್ರಿ. ಜನರು ನಿಮ್ಮನ್ನು ಫಾಲೋ ಕೂಡ ಮಾಡಿದರು. ನಿಮ್ಮ ಮೇನ್ ಎನರ್ಜಿ ಅದು. ತುಂಬ ಜನರನ್ನು ಅಪ್ಲಿಫ್ಟ್ ಮಾಡಿದ್ದೀರಾ ನೀವು. ವೆರಿ ಬ್ಯೂಟಿಫುಲ್, ವೆರಿ ವೆರಿ ಬ್ಯೂಟಿಫುಲ್. ಲೈಕ್ ತುಂಬಾ ಹಾರ್ಟಿಗೆ ಟಚ್ ಆಗುವಂತಹ ಒಂದು ಎನರ್ಜಿ ನಾನಿಲ್ಲಿ ಫೀಲ್ ಮಾಡ್ತಾ ಇದ್ದೀನಿ. ಚಕ್ರ ಹೀಲಿಂಗ್, ಏಂಜಲ್ ಜೊತೆನೋ ಏಂಜಲ್ ಹೀಲಿಂಗ್ ಅದೆಲ್ಲ ಇದೆಯಲ್ಲ ನೋಡಿ, ಅದನ್ನ ನೀವು ಪ್ರಾಕ್ಟೀಸ್ ಮಾಡಿರ್ಬೋದು. ಆ್ಯಂಡ್ ನಂಬರ್ 6 2 ಸಲ ಬಂದಿದೆ ನಿಮಗೆ ಅಲ್ಲಿ. ಆ್ಯಂಡ್ ನಿಮ್ಮ ಲೈಫ್ ಕೂಡ ಲಕ್ಸುರಿಯಸ್ ಇರ್ತಿರ್ಬೋದು. ಓಕೆ, ದ್ಯಾಟ್ಸ್ ವೈ ಯು ಹೆಲ್ಪ್ ಸೋ ಮೆನಿ ಪೀಪಲ್. ಹಾಗೆ ಅಂತ ಹೇಳಿ ಅಲ್ಲ, ಬಟ್ ನಿಮ್ಮಲ್ಲಿ ಇದ್ದಾಗ, ಫಾರ್ ಎಕ್ಸಾಂಪಲಿಗೆ ಹೇಳ್ತಾ ಇದ್ದೀನಿ, ಇವಾಗ ನನ್ನಲ್ಲಿ ಫಾರ್ ಎಕ್ಸಾಂಪಲ್ ನನ್ನಲ್ಲಿ ಇಟ್ಕೊಳ್ಳೋಣ, ಬೇಕಾಬಿಟ್ಟು ಎಷ್ಟೋ ಇದೆ ನನ್ನಲ್ಲಿ, ತುಂಬ ಹಣ ಇದೆ, ನಾನು ಏನು ಬೇಕಾದರೂ ಮಾಡ್ಬೋದು. ಸೊ ಅದನ್ನ ಬೇರೆಯವರಿಗೆ, ಆ ಹಣದಿಂದ ನಾನು ಬೇರೆಯವರಿಗೆ ಹೆಲ್ಪ್ ಮಾಡುವಂಥದ್ದು, ನನಗೆ ಹೇಗೆ ಹೆಲ್ಪ್ ಮಾಡೋಕ್ಕಾಗತ್ತೆ ಅನ್ನೋದು. ಸೊ ಆ ಥರ ಅದರ ಬಗ್ಗೆ ಹೇಳ್ತಾ ಇದ್ದೀನಿ. ಓಕೆ, ಸೊ ಲೆಟ್ಸ್ ಸಿ, ನೋಡೋಣ ನೆಕ್ಸ್ಟ್ ನಿಮ್ಮ ಗಿಫ್ಟ್ ಆ್ಯಂಡ್ ನಿಮ್ಮ ಟ್ಯಾಲೆಂಟ್ ಏನು ಅಂತ.
Pile number 2. Five of Cups. Okay. Talent ಏನು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2. ಸಿಕ್ಸ್ ಆಫ್ ಕಪ್ಸ್. ಅಗೈನ್ ನಂಬರ್ 6. ನಿಮ್ಮ ಲೈಫಲ್ಲಿ 6 ನಂಬರ್ ತುಂಬಾ ಇಂಪಾರ್ಟೆಂಟ್ ಇದೆ ಅಂತ ಅನಿಸುತ್ತೆ. ಪೈಲ್ ನಂಬರ್ 2. 6 is all about self-love, self-care, healing. Okay, self-love ಮಾಡುವಂಥದ್ದು, self-care. It's all about Venus, Shukra energy. Okay, so ಎರಡು ಕೂಡ ಕಪ್ಸ್ ಬಂದಿದೆ. ಎಮೋಷನ್ಸ್. Number 2, ದಿಸ್ ಮೇಕ್ ಮೀ ರಿಯಲಿ ಎಮೋಷ್ನಲ್ ರೈಟ್ ನಾವು ಹೇಳಬೇಕು ಅಂತಂದರೆ. 5 of Cups ಆ್ಯಂಡ್ 6 of Cups. ಬೋತ್ ಆರ್ ಕಪ್ಸ್, ಬೋತ್ ಆರ್ ಎಮೋಷನ್ಸ್. ಹಾಗೆ ಇದು ಓವರ್ ಕೂಡ ಆಗಬಾರ್ದು. ಬಟ್ ನಾವು ಗಿಫ್ಟ್ ಆ್ಯಂಡ್ ಟ್ಯಾಲೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ನಿಮ್ಮ ಗಿಫ್ಟ್ ಆ್ಯಂಡ್ ಟ್ಯಾಲೆಂಟ್ ಇಟ್ ಈಸ್ ಕನೆಕ್ಟೆಡ್ ಟು ದಿ ಹಾರ್ಟ್. ಓಕೆ, ನಿಮ್ಮ ಗಿಫ್ಟ್ ಇರ್ಬೋದು, ನಿಮ್ಮ ಪ್ರತಿಭೆ ಏನಿದೆ ನೋಡಿ, ಅದು ಹಾರ್ಟ್ ಜೊತೆ ಕನೆಕ್ಟ್ ಆಗಿದೆ. ನಿಮ್ಮ ಗಿಫ್ಟ್ ಆ್ಯಂಡ್ ಟ್ಯಾಲೆಂಟ್ ಎರಡನ್ನ ಒಟ್ಟಿಗೆ ಹೇಳ್ತಾ ಇದ್ದೀನಿ. ಏನು ಅಂತಂದರೆ, ಜನರಿಗೆ ಹೆಲ್ಪ್ ಮಾಡೋದು, ಹೀಲ್ ಆಗೋದಕ್ಕೆ. ಕಪ್ಸ್ ಈಸ್ ಆಲ್ ಅಬೌಟ್ ಕಂಪ್ಯಾಷನ್, ಲವ್, ಗಿವಿಂಗ್ ಆ್ಯಂಡ್ ರಿಸೀವಿಂಗ್. ಓಕೆ, ಸೊ ನಿಮ್ಮ ಗಿಫ್ಟ್ ಆ್ಯಂಡ್ ಟ್ಯಾಲೆಂಟ್ ಏನು ಅಂತಂದರೆ, ಜನರು ನಿಮ್ಮ ಜೊತೆ ತುಂಬ ಕಂಫರ್ಟೇಬಲ್ ಫೀಲ್ ಮಾಡ್ತಾರೆ. ಅವರ ಏನೇ ಸಮಸ್ಯೆಗಳನ್ನು ತುಂಬ ಲೈಕ್ ಹೇಳಿಬಿಡ್ತಾರೆ ನಿಮ್ಮಲ್ಲಿ. ದೇ ಫೀಲ್ ಲೈಕ್ ದೇ ಆರ್ ಸೇಫ್. ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ, ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೇನು ಅನಿಸುತ್ತೆ ಅಂತಂದರೆ, ದೇ ಫೀಲ್ ದ್ಯಾಟ್ ಈಸ್ ಯುವರ್ ಗಿಫ್ಟ್. ಆ್ಯಕ್ಚುಲಿ ದ್ಯಾಟ್ ಈಸ್ ಯುವರ್ ಗಿಫ್ಟ್. ಪೈಲ್ ನಂಬರ್ 2 ಪೀಪಲ್. ನ್ಯಾಚುರಲಿ ನಿಮಗೆ ಆ ಒಂದು ಅಬಿಲಿಟಿ ಇದೆ, ಜನರನ್ನು ಕಂಫರ್ಟ್ ಮಾಡುವಂಥದ್ದು, ಹೀಲ್ ಮಾಡುವಂಥದ್ದು. ಅಂತಂದರೆ ನಿಮ್ಮ ಒಂದು ಮಾತು ಸಾಕು. ಏನು ಗೊತ್ತಾ ಆ ಮಾತು? ಈಗ ಯಾರಾದರೂ ಒಂದು ಲಾಸಲ್ಲಿ ಹೋಗ್ತಾ ಇದ್ದಾರೆ, ಇಲ್ಲಾಂದರೆ ಡಿಫಿಕಲ್ಟ್ ಸಿಚುವೇಷನಲ್ಲಿ ಹೋಗ್ತಾ ಇದ್ದಾರೆ ಅಂತಂದರೆ ನಿಮ್ಮ ಬರೀ ಒಂದು ಮಾತು ಸಾಕು. ಏನು ಅಂತಂದರೆ, ಏನು ಡಿಫಿಕಲ್ಟ್ ಸಮಯ ಏನಿದೆ ನೋಡಿ, ಇದು ನಿನಗೆ ಒಂದು ಒಳ್ಳೆಯ ಆಪರ್ಚುನಿಟಿನ ತಗೊಂಡು ಬರುತ್ತೆ. ಏನಾಯಿತು ಅದಾಗೋಯ್ತು, ಅದರ ಬಗ್ಗೆ ಹೆಚ್ಚು ಚಿಂತೆ ಮಾಡಬೇಡ. ಆ ಒಂದು ಮಾತು ಏನಿದೆ ನೋಡಿ, ಅದವ್ರಿಗೆ ತುಂಬ ತಾಗುತ್ತೆ. ಸೊ ನಿಮ್ಮ ಪ್ರೆಸೆನ್ಸ್ ಏನಿದೆ ನೋಡಿ, ಅದೇ ಒಂದು ದೊಡ್ಡ ಗಿಫ್ಟ್. ಓಕೆ, ಪೈಲ್ ನಂಬರ್ 2. ಐ ಡೋಂಟ್ ನೋ ವೈ ಇಟ್ ಮೇಕ್ಸ್ ಮೀ ಅ ಲಿಟಲ್ ಬಿಟ್ ಎಮೋಷ್ನಲ್. ಅಂತಂದರೆ ನಿಮ್ಮಲ್ಲಿ ಒಂದು ಗಿಫ್ಟ್ ಆ್ಯಂಡ್ ಟ್ಯಾಲೆಂಟ್ ಏನು ಅಂತಂದರೆ, ಸಿಚುವೇಶನ್ ಹೇಗೆ ಬರಲಿ ಅದರಿಂದ ಹೊರಗೆ ಬರುವಂತಹ ಒಂದು ಸಾಮರ್ಥ್ಯ ನಿಮ್ಮಲ್ಲಿದೆ. ನಿಮಗೆ ಅದು ಎಮೋಷನ್ಸ್ ಎಷ್ಟೇ ನಿಮ್ಮನ್ನು ರಿಗ್ರೆಟ್ ಮಾಡಿದರೂ, ನೀವೆಷ್ಟು ಡಿಫಿಕಲ್ಟ್ ಸಿಚುವೇಷನಲ್ಲಿದ್ದರೂ ಕೂಡ ನೀವು ನಿಮ್ಮನ್ನು ಹುರಿದುಂಬಿಸ್ತೀರಾ. ಬರೀ ನಿಮ್ಮನ್ನು ನೀವು ಹುರಿದುಂಬಿಸೋದಲ್ಲ, ಬೇರೆಯವ್ರನ್ನ ಕೂಡ ಹುರಿದುಂಬಿಸ್ತೀರಾ. ಏನು ಅಂತಂದರೆ, ಏನಾಯಿತು ನೋಡು, ಅದು ಆಗೋಯ್ತು, ಮೂವ್ ಆನ್, ಕೀಪ್ ಗೋಯಿಂಗ್. ಸೊ ಆ ಥರ ಯು ವೆರಿ ಕನೆಕ್ಟೆಡ್ ಟು ದಿ ಹಾರ್ಟ್. ನೀವು ಯಾರ ಜೊತೆ ಮಾತಾಡ್ತೀರಾ ನೋಡಿ, ಅವರು ತುಂಬ ನಿಮ್ಮನ್ನು ಹಾರ್ಟ್ ಜೊತೆ ಕನೆಕ್ಟ್ ಆಗ್ತಾರೆ. ಯು ಹ್ಯಾವ್ ದ್ಯಾಟ್ ಗಿಫ್ಟ್ ಆ್ಯಂಡ್ ಟ್ಯಾಲೆಂಟ್. ಓಕೆ, ಒಂದು ಹೇಳ್ತೀನಿ, ಒಂದು ಗಿಫ್ಟ್ ಕೊಡೋದು ನಾವು ಎಕ್ಸಾಂಪಲಿಗೆ ಹೇಳ್ತಾ ಇದ್ದೀನಿ. ಒಬ್ರಿಗೆ ನಾವು ಗಿಫ್ಟ್ ಕೊಡ್ತೀವಿ, ಸೊ ಅವ್ರ ಬರ್ಡೇ ಇದೆ, ಗಿಫ್ಟ್ ಕೊಡ್ತೀವಿ. ಬಟ್ ನೀವೊಬ್ರಿಗೆ ಗಿಫ್ಟ್ ಕೊಡ್ತೀರಾ, ತುಂಬ ಹೃದಯದಿಂದ ಕೊಡ್ತೀರಾ. ಲೈಕ್ ಯು ಬ್ಲೆಸ್ ದ್ಯಾಮ್. ಸೊ ನಾನೇನು ಗಿಫ್ಟ್ ಕೊಡ್ತಾ ಇದ್ದೀನಿ, ಈ ಒಂದು ಗಿಫ್ಟ್ ಲೈಕ್ ಹೀಲ್ ಹಿಮ್, ಹೀಲ್ ಹರ್, ಆ ಥರ. ಸೊ ಅಂತಹ ಒಂದು ನ್ಯಾಚುರಲಿ ನಿಮ್ಮಲ್ಲೊಂದು ಅಬಿಲಿಟಿ ಇದೆ. ಯು ಕ್ಯಾನ್ ಹೀಲ್ ಪೀಪಲ್. ನ್ಯಾಚುರಲಾಗಿ ಹೀಲ್ ಮಾಡ್ಬೋದು. ಬಿಕಾಸ್ ನಿಮ್ಮ ಕಂಫರ್ಟ್ ಏನಿದೆ ನೋಡಿ, ಜನರಿಗೆ ತುಂಬ ಸೇಫ್ ಅಂತ ಅನಿಸುತ್ತೆ. ದಿಸ್ ಈಸ್ ಯುವರ್ ಗಿಫ್ಟ್ ಆ್ಯಂಡ್ ಟ್ಯಾಲೆಂಟ್. ವೆರಿ ನೈಸ್. ಪೈಲ್ ನಂಬರ್ 2. ವಾಟ್ ಕರ್ಮ ಆರ್ ಲೆಸನ್ ಆರ್ ಯು ಸ್ಟಿಲ್ ಕ್ಯಾರಿಂಗ್ ಅಂತ ನೋಡೋಣ. ಸೊ ಯಾವ ಕರ್ಮ ಇಲ್ಲಾಂದರೆ ಲೆಸನ್ ಈಗ ಕೂಡ ನೀವು ಕ್ಯಾರಿ ಮಾಡ್ತಾ ಇದ್ದೀರಿ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2.
ಆಫ್ ಸೋರ್ಡ್ಸ್. ಓಕೆ, ಏಸ್ ಆಫ್ ಸೋರ್ಡ್ಸ್ ಇದೆ. ಓಕೆ, ಓಕೆ, ಎಲ್ಲ ಸೋರ್ಡ್ಸೇ ಇದೆ. ಥಾಟ್ಸ್ ಬಗ್ಗೆ ಮಾತಾಡುತ್ತೆ, ಮೈಂಡ್ ಬಗ್ಗೆ. ಓ ಮೈ ಗಾಡ್, ಬಾಟಮ್ ಆಫ್ ದ ಡೆಕ್ ಕೂಡ 9 ಆಫ್ ಸೋರ್ಡ್ಸ್. ಓಕೆ, ಓಕೆ. ಸೊ ಯಾವ ಲೆಸನ್ನ ನೀವು ಸ್ಟಿಲ್ ಕ್ಯಾರಿ ಮಾಡ್ತಾ ಇದ್ದೀರಿ ಅಂತಂದರೆ, ನನಗೆ ನಗದಕ್ಕೆ ಕೂಡ ಬರ್ತಾ ಇದೆ ಪಾಲ್ ನಂಬರ್ 2. ರಿಯಾಲಿಟಿಯಲ್ಲಿ ಯಾವುದಿಲ್ಲ ನೋಡಿ, ನಿಮ್ಮ ಮೈಂಡ್ ಕ್ರಿಯೇಟ್ ಮಾಡ್ತಾ ಇದೆ. ರಿಯಾಲಿಟಿಯಲ್ಲಿ ಅಂಥ ಪ್ರಾಬ್ಲಮ್ ಏನೂ ಇಲ್ಲ, ಬಟ್ ನಿಮ್ಮ ಮೈಂಡ್ ಏನಿದೆ ನೋಡಿ, ಅಷ್ಟೊಂದು ಓವರ್ ಥಿಂಕಿಂಗ್. ಫಸ್ಟ್ ಆಫ್ ಆಲ್ ಅದನ್ನು ಸ್ಟಾಪ್ ಮಾಡಿ. ಅದನ್ನ ನೀವು ಕ್ಯಾರಿ ಮಾಡ್ಕೊಂಡು ಬರ್ತಾ ಇದೆ, ಏನೋ ಎಷ್ಟು ಯೋಚನೆ ಮಾಡುವಂಥದ್ದು. ಸ್ಟಾಪ್. 2 ಆಫ್ ಸೋರ್ಡ್ಸ್ ಇದೆ. 2 ಆಫ್ ಸೋರ್ಡ್ಸ್ ಏನು ಹೇಳ್ತಾ ಇದೆ ಅಂತಂದರೆ, ಡೋಂಟ್ ಇಗ್ನೋರ್ ಇಂಪಾರ್ಟೆಂಟ್ ಡಿಸಿಷನ್ಸ್ನ ಇಗ್ನೋರ್ ಮಾಡಬೇಡಿ. ಓಕೆ, ನಿಮಗೆ ಕೆಲವೊಮ್ಮೆ ಎಲ್ಲ ಆನ್ಸರ್ಸ್ ಗೊತ್ತಿರುತ್ತೆ, ಬಟ್ ಸ್ಟಿಲ್ ನೀವು ಏನು ಮಾಡ್ತೀರಾ ಅಂತಂದರೆ ಸೆಲ್ಫ್ ಡೌಟ್ ಮಾಡ್ಕೊಳ್ತೀರಾ. ಮಾಡೋದಕ್ಕೆ ಹೋಗಬೇಡಿ. ಇದು ಏನು ಫೀಲ್ ಮಾಡುತ್ತೆ ಅಂತಂದರೆ ಸ್ಟಕ್ ಫೀಲ್ ಮಾಡಿಸುತ್ತೆ. ನಿಮ್ಮ ಭಯ ನಿಮ್ಮನ್ನು ಕಂಟ್ರೋಲ್ ಮಾಡೋದಕ್ಕೆ ಬಿಡಬೇಡಿ. ಟ್ರಸ್ಟ್ ಯುವರ್ ಇಂಟ್ಯೂಷನ್, ನಿಮ್ಮ ಅಂತರಾತ್ಮವನ್ನು ನಂಬಿ. ಏಸ್ ಆಫ್ ಸೋರ್ಡ್ಸ್ ಇದೆ. ಏಸ್ ಆಫ್ ಸೋರ್ಡ್ಸ್ ಏನು ಹೇಳುತ್ತೆ ಅಂತಂದರೆ ಟ್ರುತ್ ಆ್ಯಂಡ್ ಕ್ಲಾರಿಟಿ ಬಗ್ಗೆ ಮಾತಾಡುತ್ತೆ. ಕ್ಲಿಯರಾಗಿ ಕಮ್ಯುನಿಕೇಷನ್ ಮಾಡಿ. ಏನು ಹೇಳಬೇಕು ಅಂತ ಇದ್ದೀರಾ ನೋಡಿ, ಅದನ್ನು ಹೇಳಿಬಿಡಿ. ಬಿಕಾಸ್ ಎಲ್ಲನೂ ಸೋರ್ಡ್ಸ್ ಇದೆ. ಸೋರ್ಡ್ಸ್ ರಿಪ್ರೆಸೆಂಟ್ ಅವರ್ ಥ್ರೋಟ್ ಚಕ್ರ. ಸೊ ನಿಮ್ಮ ಥ್ರೋಟ್ ಚಕ್ರ ಬ್ಲಾಕ್ ಕೂಡ ಆಗ್ಬೋದು, ಕ್ಲಿಯರಾಗಿ ಕಮ್ಯುನಿಕೇಷನ್ ನೀವು ಮಾಡದೇ ಇದ್ದರೆ, ನಿಮ್ಮ ಪರವಾಗಿ ನೀವು ಸ್ಟ್ಯಾಂಡ್ ತೊಗೊಳ್ದೇ ಇದ್ದರೆ. ಸೊ ಕ್ಲಿಯರಾಗಿ ಕಮ್ಯುನಿಕೇಷನ್ ಮಾಡಿ. ಟ್ರುತ್ ಏನಿದೆ ನೋಡಿ, ಅದನ್ನ ಸತ್ಯವನ್ನೇ ಮಾತಾಡಿ. ಆದಷ್ಟು ಸತ್ಯವನ್ನು ಮಾತಾಡಿ. ಅನ್ವಾಂಟೆಡ್ ಕೆಲವೊಂದು ವಿಷಯಗಳನ್ನು ಕಟ್ ಮಾಡೋದಕ್ಕಲ್ಲಿ ಹೇಳ್ತಾ ಇದ್ದಾರೆ. ಬಿಲೀಫ್ ಸಿಸ್ಟಮ್ಸ್ ಇರ್ಬೋದು. ಆ್ಯಂಡ್ ನೈಟ್ ಆಫ್ ಸೋರ್ಡ್ಸ್ ಲೆಸನ್ ಏನು ಅಂತಂದರೆ, ಕಾನ್ಫಿಡೆಂಟ್ ಆಗಿ ಮುಂದೆ ಹೋಗಿ. ಇಂಪಲ್ಸಿವ್ ಆಗಿ ಆ್ಯಕ್ಟ್ ಮಾಡಬೇಡಿ. ಯೋಚನೆ ಮಾಡಿ ಮತ್ತೆ ಆ್ಯಕ್ಷನ್ನ ತಗೊಳ್ಳಿ. ತಕ್ಷಣ ಆ್ಯಕ್ಷನ್ ತಗೊಳ್ಳೋದಲ್ಲ. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ 9 ಆಫ್ ಸೋರ್ಡ್ಸ್. ಓ ಮೈ ಗಾಡ್, ಪೈಲ್ ನಂಬರ್ 2. ತುಂಬಾ ಓವರ್ ಥಿಂಕ್ ಮಾಡ್ತೀರಾ. ಫಿಯರ್, ಆ್ಯಂಸೈಟಿ, ಎವ್ರಿಥಿಂಗ್. ಸೊ ರಿಯಾಲಿಟಿಯಲ್ಲಿ ಇಲ್ದಿದ್ರೂ ಕೂಡ ನೀವು ಕ್ರಿಯೇಟ್ ಮಾಡ್ತೀರಾ. ಅಂತಹ ಮೈಂಡ್ ಒಳಗಡೆ ಅಂಥದ್ದೆಲ್ಲ ನಡೀತಾ ಇದೆ. ಪೈಲ್ ನಂಬರ್ 2 ಮಾಡೋದಕ್ಕೆ ಹೋಗಬೇಡಿ. ಸರಿಯಾದ ಸಮಯಕ್ಕೆ ನಿದ್ದೆ ಮಾಡಿ. ಪ್ರಾಪರ್ ರೆಸ್ಟನ್ನು ತಗೊಳ್ಳಿ. ಏನು ಮಾತಾಡಬೇಕು ನೋಡಿ, ಅದನ್ನ ಕ್ಲಿಯರಾಗಿ ಮಾತಾಡಿ ಮುಗಿಸಿ. ಅದನ್ನ ಕ್ಯಾರಿ ಮಾಡಬೇಡಿ. ನೆಕ್ಸ್ಟ್ ಕಾರ್ಡ್ ಈಸ್ 4 ಆಫ್ ಸೋರ್ಡ್ಸ್. ಇಟ್ಸ್ ಆಲ್ ಅಬೌಟ್ ರೆಸ್ಟ್. ಯು ಹ್ಯಾವ್ ಟು, ನಿಮಗೆ ಮೆಂಟಲಿ ರೆಸ್ಟ್ ಅಗತ್ಯ ಇದೆ. ರೆಸ್ಟ್ ತೊಗೊಳ್ಳಿ. ಮೈಂಡಿಗೆ ರೆಸ್ಟನ್ನು ಕೊಡಿ. ಇಲ್ಲದ ಸಲದನ್ನು ಲೈಕ್ ಯಾವಾಗ ನೋಡಿದ್ರು ಫ್ಲೈಟ್ ಮೋಡಲ್ಲಿ ಇರೋದು ಆ ಥರ ಮಾಡೋದಕ್ಕೆ ಹೋಗ್ಬೇಡಿ. ದಿಸ್ ಇಸ್ ಯುವರ್ ಲೆಸನ್ ದ್ಯಾಟ್ ಯು ಹ್ಯಾವ್ ಟು ಟ್ರಸ್ಟ್ ಯುವರ್ ಇಂಟ್ಯೂಷನ್. ನಿಮಗೆ ನಿಮ್ಮ ಅಂತರಾತ್ಮವನ್ನು ನಂಬುವಂಥ ಅವಶ್ಯಕತೆ ಇದೆ. ಬಿಕಾಸ್ ನೈಟ್ ಆಫ್ ಸೋರ್ಡ್ಸ್ ಬ್ಯಾಲೆನ್ಸ್ ಬಗ್ಗೆ ಕೂಡ ಮಾತಾಡುತ್ತೆ. ಕ್ಲಿಯರಾಗಿ ಕಮ್ಯುನಿಕೇಷನ್ ಮಾಡಿ. ಮಾತಾಡಿ, ಕ್ಲಿಯರಾಗಿ ಮಾತಾಡಿ. ನಿಮ್ಮ ಸತ್ಯ ಏನು ಅದನ್ನು ಮಾತಾಡಿ. ಸತ್ಯ ಏನಿದೆ ನೋಡಿ, ಅದೇ ಫ್ರೀಡಮ್ನ ತೊಗೊಂಡು ಬರೋದು. ಓಕೆ, ಸೊ ಎಸ್, ದಿಸ್ ಈಸ್ ಯುವರ್ ಲೆಸನ್. ಸೊ ಲೆಟ್ಸ್ ಸಿ ನೆಕ್ಸ್ಟ್ ನೋಡೋಣ. ವಾಟ್ ಕ್ವಾಲಿಟಿ ಶುಡ್ ಯು ಡೆವಲಪ್ ಇನ್ ದಿಸ್ ಲೈಫ್ ಟೈಮ್. ಈ ಲೈಫ್ ಟೈಮಲ್ಲಿ ಯಾವೊಂದು ಗುಣನ ನೀವು ಡೆವಲಪ್ ಮಾಡಬೇಕು ಅಂತ. ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2, ವಾಟ್ ಕ್ವಾಲಿಟಿ. ಓಕೆ, Page of Pentacles. Okay, thank you so much. Pile number 2, what quality should pile number 2 people develop? The Devil. Okay, ಇದು ಪೈಲ್ ನಂಬರ್ ಇಲ್ಲೇ ಬಂದಿತ್ತು ಕ್ವಾಲಿಟಿಯಲ್ಲೇ, ಪೈಲ್ ನಂಬರ್ 1 ಅಲ್ಲಿ ಕೂಡ. ಓಕೆ, ಕಿಂಗ್ ಆಫ್ ಸೋರ್ಡ್ಸ್, ವಾಪಸ್ ಸೋರ್ಡ್ಸ್, ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ವೀಲ್ ಆಫ್ ಫಾರ್ಚೂನ್. ಓಕೆ, ಸೊ ಪೈಲ್ ನಂಬರ್ 2 ಯಾವ ಕ್ವಾಲಿಟಿನ ನೀವು ಡೆವಲಪ್ ಮಾಡಬೇಕು ಅಂತಂದರೆ ಪೇಜ್ ಆಫ್ ಕಪ್ಸ್ ಇದೆ.
ಸೊ ಈ ಲೈಫ್ ಟೈಮಲ್ಲಿ ನಿಮ್ಮನ್ನು ನೀವು ಆ್ಯಸ್ ಅ ಲರ್ನರ್ ಆಗಿ ನೋಡಿ. ನೀವು ಎಷ್ಟೇ ಏನೇ ಕಲೀರಿ, ಬಟ್ ನಿಮ್ಮನ್ನು ಆ್ಯಸ್ ಅ ಸ್ಟೂಡೆಂಟ್ ಆಗಿ ನೋಡಿ. ಐ ಆಮ್ ವೆರಿ ಸಾರಿ, ಬ್ಯಾಕ್ಗ್ರೌಂಡಲ್ಲಿ ತುಂಬ ಗಾಳಿ ಬರ್ತಾ ಇದೆ ಜೋರು. ಓಕೆ, ಸೊ ನಿಮ್ಮ ಸ್ಕಿಲ್ಲನ್ನು ಡೆವಲಪ್ ಮಾಡೋದಕ್ಕೆ ಹೇಳ್ತಾ ಇದ್ರೆ, ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ ಅದನ್ನ ಇನ್ನಷ್ಟು ಡೆವಲಪ್ ಮಾಡೋದಕ್ಕೆ ಹೇಳ್ತಾ ಇದ್ದರೆ, ಬಟ್ ಥಿಂಗ್ ಇಸ್ ದ್ಯಾಟ್ ನಿಮ್ಮನ್ನು ಯಾವಾಗಲೂ ಆ್ಯಸ್ ಅ ಸ್ಟೂಡೆಂಟ್ ಆಗಿ ನೋಡ್ಕೊಳ್ಳಿ. ನೀವು ಎಷ್ಟೇ ಕಲೀರಿ, ನೀವು ಹೇಗೆ ಮಾಡಿ ಅಂತಂದರೆ, ನೀವು ಒಂದು ಪೊಸಿಷನ್ನ ತುಂಬ ಲೈಕ್ ನೀವು ಬಾಸ್ ಅಂತಲೇ ಇಟ್ಕೊಳ್ಳಿ. ಓಕೆ, ನಿಮ್ಮ ಕಂಪ್ನಿ ನೀವು ಬಾಸ್ ಅಂತ ಇಟ್ಕೊಳ್ಳಿ. ಬಟ್ ಇದು ಎಕ್ಸಾಂಪಲಿಗೆ ಹೇಳ್ತಾ ಇದ್ದೀನಿ, ನೀವು ಬಾಸ್ ಆಗಿದ್ದರೂ ಕೂಡ ಐ ಆಮ್ ಅ ಸ್ಟೂಡೆಂಟ್ ಅನ್ನೋದನ್ನು ಮರಿಬೇಡಿ. ಓಕೆ, ದಿಸ್ ಈಸ್ ವಾಟ್ ಪೇಜ್ ಆಫ್ ಪೆಂಟಿಕಲ್ ಹೇಳ್ತಾ ಇದೆ. ಡೆವಿಲಲ್ಲಿ ನಿಮ್ಮ ಕ್ವಾಲಿಟಿ ಏನು ಅಂತಂದರೆ, ನಿಮಗೆ ಭಯ, ಸೆಲ್ಫ್ ಡೌಟ್, ಅನ್ಹೆಲ್ದಿ ಪ್ಯಾಟರ್ನ್, ಅನ್ಹೆಲ್ದಿ ಫುಡ್ ಹ್ಯಾಬಿಟ್ಸ್, ಅನ್ಹೆಲ್ದಿ ಯಾವುದಿದೆ ನೋಡಿ ಅದನ್ನು ನಿಮಗೆ ಅದರಿಂದ ಹೊರಗೆ ಬರೋದಕ್ಕೆ ಹೇಳ್ತಾ ಇದ್ದಾರೆ, ರಿಲೀಸ್ ಮಾಡೋದಕ್ಕೆ ಹೇಳ್ತಾ ಇದೆ. ಬಿಕಾಸ್ ಇದು ನಿಮ್ಮನ್ನು ಸ್ಟಕ್ ಮಾಡಿಸುತ್ತೆ. ನಿಮ್ಮಲ್ಲಿ ಏನಾದರೂ ಅನ್ಹೆಲ್ದಿ ಪ್ಯಾಟರ್ನ್ ಇದೆ, ಅನ್ಹೆಲ್ದಿ ಅಟ್ಯಾಚ್ಮೆಂಟ್ ಇದೆ, ಅನ್ಹೆಲ್ದಿ ಫುಡ್ ಹ್ಯಾಬಿಟ್ ಇದೆ ಅಂತಂದರೆ ಇದು ನಿಮ್ಮನ್ನು ಸ್ಟಕ್ ಮಾಡಿಸುತ್ತೆ. ಓಕೆ, ಸ್ಟಕ್ ಮಾಡಿಸುತ್ತೆ. ಸೊ ಆದಷ್ಟು ಇಂತಹದನ್ನು ಫ್ರೀ ಇದು ಹೊರಗೆ ಬರೋದಕ್ಕೆ ಹೇಳ್ತಾ ಇದ್ದೆ. ನಿಮ್ಮನ್ನು ನೀವು ಫ್ರೀ ಮಾಡೋದಕ್ಕೆ ಹೇಳ್ತಾ ಇದ್ರೆ, ಸ್ಟಕ್ನೆಸ್ ಇರ್ಬೋದು, ಪ್ಯಾಟರ್ನ್ಸ್ ಇರ್ಬೋದು, ಆ ಎಂಥ ಪ್ಯಾಟರ್ನ್ಸ್ ಏನು ಪ್ಯಾಟರ್ನ್ಸ್ ಇದೆ ಅನ್ನೋದನ್ನು ನೋಡಿ. ಓಕೆ, ಕಿಂಗ್ ಆಫ್ ಸೋರ್ಸ್ ಏನು ಹೇಳುತ್ತೆ ಅಂತಂದರೆ, ನಾನು ಮೊದಲೇ ಹೇಳಿದೆ ನಿಮಗೆ, ಕ್ಲಿಯರಾಗಿ ಕಮ್ಯುನಿಕೇಷನ್ ಮಾಡೋದು, ಡಿಸಿಷನ್ಸ್ ತೊಗೊಳ್ಳಿ ವಿತ್ ಕ್ಲಾರಿಟಿ ಜೊತೆ, ಕನ್ಫ್ಯೂಷನ್ಸ್ ಜೊತೆ ಎಲ್ಲ. ಕಿಂಗ್ ಆಫ್ ಸೋರ್ಸ್ ಅದನ್ನೇ ಹೇಳುತ್ತೆ. ಏನೇ ಡಿಸಿಷನ್ಸ್ ತೊಗೊಳೋದಕ್ಕಿಂತ ಮುಂಚೆ ಲಿಸನ್ ಟು ಯುವರ್ ಸೆಲ್ಫ್. ಓಕೆ, ಪೈಲ್ ನಂಬರ್ 2 ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ಇದೆ ವೀಲ್ ಆಫ್ ಫಾರ್ಚೂನ್. ದಿಸ್ ಈಸ್ ದ ಬೆಸ್ಟ್ ಒಂದು ಗೈಡೆನ್ಸ್ ಅಂತ ಹೇಳ್ಬೋದು. ನೀವು ಎಲ್ಲವನ್ನು ಕಂಟ್ರೋಲ್ ಮಾಡೋದಕ್ಕೆ ಹೋಗಬೇಡಿ. ಪೈಲ್ ನಂಬರ್ 2 ಎಲ್ಲ ಕೂಡ ನಮ್ಮ ಕೈಯಲ್ಲಿಲ್ಲ. ಓಕೆ, ಸೊ ನಮ್ಮ ಕೈಯಲ್ಲಿ ಯಾವುದಿದೆ ನೋಡಿ ಅಂಥ ಕೆಲಸಗಳನ್ನು ಮಾತ್ರ ಮಾಡಬೇಕು. ಮಿಕ್ಕಿದ್ದನ್ನು ನಾವು ಸರೆಂಡರ್ ಆಗಬೇಕು, ಯೂನಿವರ್ಸಿಗೆ ಸರೆಂಡರ್ ಆಗಬೇಕು. ಸೊ ಡಿವೈನ್ ಟೈಮಿಗೆ ಸರೆಂಡರ್ ಆಗಬೇಕು. ಯಾವ್ಯಾವುದು ಡಿವೈನ್ ಟೈಮಲ್ಲಿ ಆಗುತ್ತೆ ನೋಡಿ, ಅದು ಡಿವೈನ್ ಟೈಮಲ್ಲಿ ಆಗುತ್ತೆ. ಸೊ ನಿಮಗೆ ಈ ಒಂದು ಕ್ವಾಲಿಟಿನ ನಿಮಗೆ ಡೆವಲಪ್ ಮಾಡುವಂಥ ಅವಶ್ಯಕತೆ ಇದೆ. ಎಲ್ಲವನ್ನು ಕಂಟ್ರೋಲ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ಲೆಟ್ಸ್ ಸಿ, ಫೈನಲ್ ಆಗಿ ನೋಡೋಣ ವಾಟ್ ಈಸ್ ಯುವರ್ ಸೋಲ್ ಮೆಸೇಜ್. ನಿಮ್ಮ ಸೋಲಿಗೆ ಏನು ಮೆಸೇಜ್ ಇದೆ ಅನ್ನೋದನ್ನು ನೋಡೋಣ. ನಿಮ್ಮ ಸೋಲಿಂದ ನಿಮ್ಗೆ ಏನು ಮೆಸೇಜ್ ಇದೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2 ದ ಫೂಲ್. ಪ್ರೆಸೆಂಟ್ ಮೂಮೆಂಟಲ್ಲಿ ಇರಿ. ಪೈಲ್ ನಂಬರ್ 2 ಫ್ಯೂಚರ್ ಬಗ್ಗೆನೂ ಯೋಚನೆ ಮಾಡಬೇಡಿ, ಪಾಸ್ಟ್ ಬಗ್ಗೆನೂ ಯೋಚನೆ ಮಾಡಬೇಡಿ. ಓಕೆ, ಪ್ರೆಸೆಂಟ್ ಹೇಗಿದೆ ಹಾಗೆ, ಆ್ಯಂಡ್ ಹೆಚ್ಚಿನ ಬರ್ಡನ್ನ ಕೂಡ ಕ್ಯಾರಿ ಮಾಡಬೇಡಿ. ಓಕೆ, ಸೊ ಯಾವುದನ್ನು ನಿಮಗೆ ಕ್ಯಾರಿ ಮಾಡೋಕ್ಕಾಗತ್ತೆ ಅದನ್ನ ಮಾತ್ರ ಮಾಡಿ, ಎಲ್ಲವನ್ನ ಕ್ಯಾರಿ ಮಾಡೋದಕ್ಕೆ ಹೋಗಬೇಡಿ. ದ ಫೂಲ್ ಅದನ್ನೇ ಹೇಳ್ತಾ ಇದೆ, ನಿಮಗೆ ಸೋಲ್ ಅದನ್ನೇ ಹೇಳ್ತಾ ಇದೆ. ಏನು ಅಂತಂದರೆ, ಲೈಕ್ ಟ್ರಸ್ಟ್ ಯುವರ್ ಸೆಲ್ಫ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಎಷ್ಟು ಇದೆ ನೋಡಿ ಅಷ್ಟೇ ತಗೊಳ್ಳಿ. ಒಂದು ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋದಕ್ಕೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಗೈಡೆನ್ಸನ್ನು ಕೂಡ ಫಾಲೋ ಮಾಡಿ. ಯಾರಾದರೂ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ ಅಂತಂದರೆ ಫಾಲೋ ಮಾಡಿ. ಆ್ಯಂಡ್ ಪೇಜ್ ಆಫ್ ವಾನ್ಸ್ ಇಟ್ಸ್ ಆಲ್ ಅಬೌಟ್ ಕ್ಯೂರಿಯಾಸಿಟಿ. ಅದೇ ನಾನು ಹೇಳಿದೆ ಅಲ್ವಾ, ನಿಮಗೆ ಆ್ಯಸ್ ಅ ಸ್ಟೂಡೆಂಟ್ ಆಗಿ ನಿಮ್ಮನ್ನು ನೀವು ನೋಡಿ ಅಂತ. ಸೊ ಈ ಕ್ಯೂರಿಯಾಸಿಟಿನ ನಿಮ್ಮ ಲೈಫಲ್ಲಿ ನೀವು ತೊಗೊಂಡು ಬರಬೇಕಾಗತ್ತೆ. ಸೊ ಇದು ನಿಮ್ಮ ಸೋಲ್ ಹೇಳ್ತಾ ಇದೆ. ಇನ್ನೋಸೆನ್ಸ್, ಮಗು ಏನಿದೆ ನೋಡಿ, ಮಗು ಬಿಹೇವಿಯರ್ ಹೇಗಿದೆ ನಿಮಗೆ ಗೊತ್ತೇ ಇದೆ, ನಾನು ಹೇಳುವಂಥ ಅವಶ್ಯಕತೆ ಇರೋದಿಲ್ಲ. ತುಂಬ ಕ್ಯೂರಿಯಾಸಿಟಿ ಇರುತ್ತೆ, ತುಂಬ ಅಡ್ವಾಂಟೇಜಸ್ ಕೆಲಸಗಳನ್ನು ಮಾಡ್ತಾರೆ. ಸೊ ನಿಮಗೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಅಡ್ವಾಂಟೇಜಸ್ ಇರುವಂತಹ ಕೆಲಸಗಳನ್ನು ಮಾಡಿ, ಕ್ಯೂರಿಯಾಸಿಟಿನ ತೊಗೊಂಡು ಬನ್ನಿ. ನ್ಯೂ ಬಿಗಿನಿಂಗ್, ಏನಾದರೂ ಕಲಿಯೋದಕ್ಕೆ ಯಾವಾಗಲೂ ಕ್ಯೂರಿಯಾಸಿಟಿ ಆಗಿರಿ. ವಾಟ್ ಎವರ್ ನೀವು ಏನು ಕಲಿಬೇಕು ಅಂತ ಇದ್ದೀರಾ ನೋಡಿ, ಅದನ್ನು ಇನ್ನಷ್ಟು ಕ್ಯೂರಿಯಾಸಿಟಿನ ತೊಗೊಂಡು ಬರೋದಕ್ಕೆ ಹೇಳ್ತಾ ಇದೆ. ಆ್ಯಂಡ್ 8 ಆಫ್ ವಾಂಡ್ಸ್ ಇದೆ ಇಲ್ಲಿ. 8 ಆಫ್ ವಾಂಡ್ಸ್ ಈಸ್ ಆಲ್ ಅಬೌಟ್ ಏನು ಅಂತಂದರೆ, ಲೈಕ್ ಟ್ರಾವೆಲ್ ಬಗ್ಗೆ ಮಾತಾಡುತ್ತೆ 8 ಆಫ್ ವಾಂಡ್ಸ್. ಆ್ಯಂಡ್ ದ ಫೂಲ್ ಕೂಡ ಟ್ರಾವೆಲ್ ಬಗ್ಗೆನೇ ಮಾತಾಡುತ್ತೆ. ಸೊ ಫಾರ್ ಮೀ, ಬೇರೆಯವ್ರ ಬಗ್ಗೆ ಹೇಳ್ತಾ ಇಲ್ಲ, ನನಗೆ. ಆ್ಯಂಡ್ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಲೈಕ್ ನೀವೇನು ಕಷ್ಟಪಟ್ಟು ಇವಾಗ ಏನು ಮಾಡ್ತಾ ಇದ್ದೀರಾ ನೋಡಿ, ಅದಕ್ಕೆ ಫಲ ನಿಮಗೆ ಸಿಗುತ್ತೆ. ಫಲ ಸಿಗೋದಿಲ್ಲ ಅಂತ ಹೇಳಿ ಅಲ್ಲ, ಫಲ ಸಿಗುತ್ತೆ. ಬಟ್ ಸ್ಟ್ರಗಲ್ ಏನು ಮಾಡ್ತಾ ಇದ್ದೀರಾ ನೋಡಿ, ಅದನ್ನು ಅಯ್ಯೋ ನನಗೆ ಯಾಕೆ ಕೇಳೋದಕ್ಕೆ ಹೋಗಬೇಡಿ. ಅದರಿಂದ ಕಲೀರಿ ಆ್ಯಂಡ್ ಮುಂದುವರಿಯಿರಿ. ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಿ. ಪರ್ಸ್ನಲ್ ಲೈಫ್, ಪ್ರೊಫೆಷ್ನಲ್ ಲೈಫ್ ಬೇರೆಯೇ ಇಟ್ಟು ಬಿಡಿ.
ಹೆಚ್ಚು ಓವರ್ ಥಿಂಕ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಪೈಲ್ ನಂಬರ್ 2, ನಿಮ್ಮ ಲೈಫಲ್ಲಿ ಮೂಮೆಂಟ್ ಬರುತ್ತೆ, ಬಟ್ ಸಡನ್ ಆಗಿ ಬರುತ್ತೆ, ಅದು ತಕ್ಷಣ ಬರೋದಿಲ್ಲ. ಸೊ ಆದಷ್ಟು ನಿಮ್ಮನ್ನು ನೀವು ಇನ್ಸ್ಪೈರ್, ಮೋಟಿವೇಶನ್ ನಿಮ್ಮನ್ನು ಆದಷ್ಟು ಮಾಡಿ ಅಂತ ಇಲ್ಲಿ ಹೇಳ್ತಾ ಇದೆ ನಿಮ್ಮ ಸೋಲ್. ಗ್ರೀನ್ ಅವೆಂಚರಿನ್, ಡು ಯು ವಿಶ್ ಫಾರ್ ಮೋರ್ ಲಕ್? ಬಿ ಅಶ್ಯೂರ್ಡ್ ದ್ಯಾಟ್ ಯು ಹ್ಯಾವ್ ಆಲ್ ದ ಲಕ್ ಯು ನೀಡ್. ಇಟ್ ಈಸ್ ಆಲ್ಮೋಸ್ಟ್ ಆಸ್ ಇಫ್ ಯು ಹ್ಯಾವ್ ಅ 4-leaf clover in your pocket. Focus on your vast abundance and you will attract more. You have good luck and great adventures when you travel. Yes, travel ಬಗ್ಗೆನೇ ಮಾತಾಡಿದೆ ಅಲ್ವಾ. ಸೊ ಟ್ರಾವೆಲ್ ಮಾಡಿ. ನಿಮ್ಮ ಮೈಂಡಿಗೆ ತುಂಬಾ ಸ್ಟ್ರೆಸ್ ಫೀಲ್ ಮಾಡ್ತಾ ಇದ್ರೆ, ಆ್ಯಂಸೈಟಿ ಇದೆ ಅಂತಂದರೆ ಒಂದು ಸಣ್ಣ ಟ್ರಾವೆಲ್ ಮಾಡಿ. ಅದು ಫಾರಿನ್ ಕಂಟ್ರಿಯೇ ಟ್ರಾವೆಲ್ ಮಾಡಬೇಕು ಅಂತ ಇಲ್ಲ. ಸೊ ನಿಮ್ಮ ಹತ್ರನೇ ಎಲ್ಲಾದರೂ ನೀವು ಟ್ರಾವೆಲ್ ಕೂಡ ಮಾಡ್ಬೋದು. ಪೈಲ್ ನಂಬರ್ 2. ಬಟ್ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ರೈಟ್ ನಾವು ನಿಮ್ಮ ಏನು ಅಬಂಡೆನ್ಸ್ ಇದೆ, ರೈಟ್ ನಾವು ನಿಮ್ಮಲ್ಲಿ ಏನು ಸಂಪತ್ತು ಇದೆ, ಇಲ್ಲಾಂದರೆ ಯಾವುದು ಸಮೃದ್ಧಿ ಇದೆ ನೋಡಿ, ಅದರ ಮೇಲೆ ಫೋಕಸ್ ಮಾಡಿ. ಆವಾಗಲೇ ಇನ್ನಷ್ಟು ಅಬಂಡೆನ್ಸ್ನ ನೀವು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯ. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.